ಸೊ ಸಿಗ್ನೇಚರ್ ಫೇಸ್ 2 ಅಂತ ಇದೇ ಮನೆ ಹೇಳಿರೋದು ಆ್ಯಂಡ್ 95 ಲ್ಯಾಕ್ ಹೇಳಿದ್ದೀವಲ್ಲ, 95 ಲಕ್ಷ. ಸೊ ಇದೇನೆ ಆ್ಯಂಡ್ ಇದು ಬೆಂಗಳೂರು ಒಳಗಿರುವಂಥದ್ದು. ಜಸ್ಟ್ ಕೇರ್ಪುರಂ ಅಂದರೆ ಕೇರ್ಪುರಂ ಮೆಟ್ರೋ ಸ್ಟೇಷನಿಂದ ಜಸ್ಟ್ 5 ಕಿಲೋಮೀಟರು. ಕೇರ್ಪುರಂ ಮಾರ್ಕೆಟ್ ಬಂದು ಜಸ್ಟ್ 4 ಕಿಲೋಮೀಟರ್ ಆಗುವಂಥದ್ದು. 8500 ಲೀಟರ್ಸು ಸಂಪಿದೆ ಸರ್ ನಮಗೆ. ಸೊ ಇದನ್ನ ಥಿಕ್ನೆಸ್ ನೋಡ್ಬೋದು, ಒಳ್ಳೆ ಗೇಜ್ ಇರುವಂಥದ್ದು. ಸರ್ ಸೀಲಿಂಗು ಒಂದು ಈಗ ಏನು 7 ಮನೆ ತೋರಿಸ್ತೀರಾ ಅಷ್ಟರಲ್ಲೂ ಡಿಸೈನ್ ಇರುತ್ತಾ, ಸೇಮ್ ಇರುತ್ತಾ? ಕಸ್ಟಮೈಸ್ಡ್ ಇರುತ್ತೆ ಸರ್. 7ರಲ್ಲೂ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ನೀವು ಬಂದ್ರೆ ನೀವು ಜಸ್ಟ್ ಸೋಫಾ ತರಬೇಕು, ಬೆಡ್ ತರಬೇಕು, ಬಿಟ್ರೆ ಬೇರೆ ಏನಿಲ್ಲ. ಪಾತ್ರನೂ ತರಬೇಕು, ಆಮೇಲೆ ಅದು ಯಾರು ತೊಂದರೆ. ಇಲ್ಲೊಬ್ರು ಕೂತ್ಕೋಬಹುದು, ಬೇಕಾದ್ರೆ ಇಲ್ಲಿ ಚಿಕ್ಕ ಮಕ್ಳು ಕುಣಿಸ್ಕೋಬಹುದು, ಇಲ್ಲ ಪ್ಲೇಟ್ ಮಾಡಿಕೊಂಡು ಏನಾದ್ರೂ ನೀವೇ ಯೂಸ್ ಮಾಡ್ಕೊಳ್ಳೋದು. ಬಂದಾಗ ಅತಿಥಿಗಳು, ಸೊ ಅತಿಥಿ ದೇವೋಭವ ಅಂತಲ್ಲ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಅವ್ರಿಗೆ ಸಪ್ರೇಟ್ ಆಗಿರುತ್ತೆ. ಈ ಮನೆ ಪೂರ್ತಿ ಸೇಫ್ಟಿ ಅಂತ ಅನ್ಕೊಳ್ಳಿ. ನೀವೇ ಒಳಗೋಗಿ ಬೀಗ ಹಾಕ್ಬಿಟ್ರೆ ನೀವೇ ಫೋನ್ ಮಾಡ್ಬೇಕು, ರೀ ಮೇಲಿದ್ದೀನಿ ಲಾಕ್ ಹಾಕ್ಬಿಟ್ಟಿದ್ದೀನಿ ಬನ್ನಿ ಅಂತ, ಆ ಥರ ಸೇಫ್ಟಿ ಇದೆ. ನೆಕ್ಸ್ಟ್ ಫ್ಲೋರ್ ಏನೋ ಎದೊಳಿಸ್ತೀರಾ ಅಂತಂದ್ರೆ, ಅಂದರೆ ಕಟ್ತೀರಾ ಅಂತಂದ್ರೆ ಫ್ಯೂಚರ್ಲಿ ಮಕ್ಕಳಾಯ್ತು, ಮಕ್ಳಿಗೆ ಏನೋ ಒಂದು ಮನೆ ಬೇಕು ಅಂದಾಗ ಇಲ್ಲೇ ಒಂದು ಮೇಲೆ ಹತ್ತಿಸ್ಬಿಡಿ, ಮುಗಿದೈತೆ ಒಂಥರ. ಇಲ್ಲಾಂದ್ರೆ ಮಾರ್ನಿಂಗ್ ಟೈಮಲ್ಲಿ ಟೀ ಕುಡ್ಕೊಂಡು ಹಾಕೊಂಡು ಹೊಡ್ಕೊಂಡು, ಸೊ ಏನಾದರೂ ನ್ಯೂಸ್ ಪೇಪರ್ ನೋಡ್ಕೊಂಡು ಚಿಲ್ ಮಾಡ್ಬೋದು. ಇದೆ ಸರ್. ಏನು ಪ್ರೈಸ್ ಹೇಳಿದ್ರಲ್ಲ ಇದು? 95 ಸರ್. ಗುರು ನಿಂಗೆ ಗೊತ್ತಲ್ಲ ಗುರು ಅಂತಂದ್ರೆ, ಗೊತ್ತು ಗುರು, ಆದ್ರೂ ಅವ್ರು ಹೇಳ್ಬೇಕಲ್ಲ. ಎಲ್ಲ ನಾನೇ ಹೇಳ್ಬಿಟ್ರೆ ಅವ್ರೇನು ಹೇಳ್ತಾರೆ? ಆಂಧ್ರನೋ, ತಮಿಳ್ನಾಡೋ, ಇಲ್ಲ ಚೆನ್ನೈನೋ, ಇಲ್ಲಾಂದ್ರೆ ಮಂಡ್ಯನೋ, ಇಲ್ಲಾಂದ್ರೆ ಹಾಸನೋ, ಒಟ್ಟಿನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಿ. ಸೊ ಒಂದು ಲೋನ್ ಆಗುತ್ತಾ ಅಂತಂದ್ರೆ ಖಂಡಿತ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಪ್ರೀಮಿಯಂ ಲುಕ್ ಅಲ್ಲಿ ಕಳಿಸಿದ್ದಾರೆ. ಸೊ ಇದಕ್ಕೂ ಕೂಡ ಒಳ್ಳೆ ಗ್ರಿಲ್ ಅಲ್ಲಿ ಒಳ್ಳೆ ಡೋರ್ ಇರುವಂಥದ್ದು. ಟಿವಿ ಕ್ಯಾಬಿನೆಟ್ ಕೂಡ ಕಸ್ಟಮೈಸ್ ಮಾಡಿರುವಂಥದ್ದು. ಸೊ ಇವೆಲ್ಲ ನಿಮಗೆ ಕಬೋರ್ಡ್ಸು ಕೂಡ ಇದೆ, ಸಪ್ರೇಟ್ ಆಗಿ ಯೂಸ್ ಮಾಡ್ಕೋಬಹುದು. ಸೀಲಿಂಗ್ ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಪ್ರೀಮಿಯಂ ಲುಕ್ ಅಲ್ಲಿ ಇರುವಂಥದ್ದು. ಸೊ ಇದಕ್ಕೂ ನಿಮಗೆ ಲೈಟ್ ಕೂಡ ಅವೈಲೇಬಲ್ ಇದೆ, ಹಾಕೊಡ್ತಾರೆ. ಅದಾದ್ಮೇಲೆ ಟಿವಿ ಕ್ಯಾಬಿನೆಟ್ ಅಂತ ಬಂದ್ರೆ ನಿಮಗೆ ಟಿವಿ ಕ್ಯಾಬಿನೆಟ್ ಕೂಡ ಇದೆ, ಜನರಲ್ ರೂಮ್ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಕಬೋರ್ಡ್ಸ್ ಎಲ್ಲ ಇದೆ. ಕೆಳಗೆ 2 BHK ಬರುತ್ತೆ, ಕೆಳಗಡೆ 2 BHK, ಇದು 3 BHK ಬರುತ್ತೆ. ಓಕೆ. ಇದು ಕೂಡ ನಿಮಗೆ ಸೀಲಿಂಗ್ ನೋಡ್ಬೋದು, ಇದು ಯೂನಿಕ್ ಆಗಿ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ನಡೆಯೋಕೆ ಎಲ್ಲದರಲ್ಲೂ ಒಂದೊಂದು ರೂಮಲ್ಲಿ ಮಿರರ್ಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ಟಿವಿ ಕ್ಯಾಬಿನೆಟ್ ನೋಡ್ಕೋಬಹುದು, ಒಳ್ಳೆ ಎಷ್ಟು ಕಸ್ಟಮೈಸ್ ಇದೆ ಅಂತ. ಸೊ ವಿಂಡೋ ಇದೆ, ಇಲ್ಲೇ ನೀವೇನಾದ್ರು ಬಾಗೋ ತೆಗ್ಬಿಟ್ಟು, ಅಕ್ಕ ಚೆನ್ನಾಗಿದೆ ಅಕ್ಕ, ಗೌರಕ್ಕ, ನಿಂಗಕ್ಕ. ಇದು ಬಾಲ್ಕನಿ ಅಂತ, ಇದು ಏನು ಸಾಕಾಗಿದೆ ನೋಡಿ ಬಾಲ್ಕನಿ. ಸೊ ಅದು ಬಿಟ್ಟರೆ ಕಿಚನ್ ನೋಡಿ, ಆ್ಯಂಡ್ ಎಲ್ಲ ಡಿಸೈನ್ಗಳು ಬೇಕಾದ್ರೆ ನೀವೇನು ಬೇಕಾದ್ರೆ ಇಟ್ಕೋಬೋದು. ಸೀಲಿಂಗು ಆ್ಯಂಡ್ ಯೂನಿಕ್ ಡಿಸೈನಲ್ಲಿ ಇದೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು, ಯೂನಿಕ್ ಕಲರಲ್ಲಿ ಕಸ್ಟಮೈಸ್ ರೀತಿ ಇರುವಂಥದ್ದು. ಸೊ ಆಯ್ಗುಗಳೇ, ನೀವೇನಾದರೂ ಮನೆಗಳನ್ನ ತಗೋಬೇಕು ಅಂತ ನೋಡ್ತಾ ಇದೆ, ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬಂದಿದ್ದೀವಿ ಅಂತ. ಸೊ ಅಕ್ಕಪಕ್ಕ ಬಿಲ್ಡಿಂಗ್ಗಳು, ಮನೆಗಳು ಹೇಗಿದೆ ನೋಡಿ. ಆ್ಯಂಡ್ ಇನ್ನೊಂದು, ಸೊ ನೀವೇನಾದರೂ ಬೆಂಗಳೂರಲ್ಲೇ ಮನೆ ತಗೋಬೇಕು ಅಂತಂದರೆ ಕೋಟಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. 95 ಲ್ಯಾಕ್ ಇದ್ರೆ ಸಾಕು, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಬೆಂಗಳೂರು ಒಳಗಿರುವಂಥದ್ದು. ಜಸ್ಟ್ ಕೇರ್ಪುರಂ ಮೆಟ್ರೋ ಸ್ಟೇಷನಿಂದ ಜಸ್ಟ್ 5 ಕಿಲೋಮೀಟರು. ಮಾರ್ಕೆಟ್ ಬಂದು ಜಸ್ಟ್ 4 ಕಿಲೋಮೀಟರ್ ಆಗುವಂಥದ್ದು. ಸರ್ ನಿಯರ್ ಏನೆಲ್ಲ ಇದೆ ಇಲ್ಲಿ? ಕಾಲೇಜ್ ಅಂತ ಬಂದ್ರೆ ಯಾವ ಕಾಲೇಜ್ ಇದೆ ನಿಯರ್? ಸರ್ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇದೆ, ಗಾರ್ಡನ್ ಸಿಟಿ ಕಾಲೇಜ್ ಇದೆ, ಓಕೆ, ಬಾಡ್ವಿನ್ ಸ್ಕೂಲ್ ಇದೆ, ಇಂಟರ್ನ್ಯಾಷನಲ್ ಕ್ರೈಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಆಲ್ಮೋಸ್ಟ್ ವಿತ್ ಇನ್ 1.5-2 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಎಲ್ಲ ಸಿಗುತ್ತೆ ಸರ್ ನಮಗೆ ಸ್ಕೂಲ್ಸ್ ಎಲ್ಲ, ಕಾಲೇಜಸ್. ಸೊ ಟೋಟಲ್ ಎಷ್ಟು ಮನೆಗಳಿದೆ ಸರ್ ಇವತ್ತು? ಸರ್ ಇಲ್ಲಿ 7 ಹೌಸಸ್ ಅವೈಲಬಲ್ ಇದೆ. ಓಕೆ, ಒಂದು 3 ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇಷ್ಟೊಂದು ಕಡಿಮೆ ಕೊಟ್ರೆ ಯಾರು ತಾನೇ ಬಿಡ್ತಾರೆ? ಸೊ ನೀವು ಅಷ್ಟೇ ಪಟ ಅಂತ ಬನ್ನಿ. ಕಡಿಮೆ ಕೊಡ್ತಾ ಇರೋ ಜೊತೆಲಿ ಬೆಂಗಳೂರು ಒಳಗೇನೆ ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಒಂದೊಂದು ಮನೆಗೆ ಇಂಡಿವಿಜುವಲ್ ಬೋರ್ವೆಲ್ ಕೂಡ ಇದೆ. ಒಳ್ಳೊಳ್ಳೆ ಫೀಚರ್ಲಿ, ಒಳ್ಳೊಳ್ಳೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಮನೆನ ಕಟ್ಸಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ, ಮನೆಗಳು ಒಂದೊಂದೇ ತೋರಿಸ್ತೀವಿ. ವಿಡಿಯೋ ಎಂಡಲ್ಲಿ ಇನ್ನೂ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ? ಬನ್ನಿ. ಸೊ ಸಿಗ್ನೇಚರ್ ಫೇಸ್ 2 ಅಂತ ಇದೇ ಮನೆ ಹೇಳಿರೋದು. ಆ್ಯಂಡ್ 95 ಲ್ಯಾಕ್ ಹೇಳಿದ್ದೀವಲ್ಲ, 95 ಲಕ್ಷ. ಸೊ ಇದೇನೆ ಸರ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಹೇಳಿದಿರಲ್ಲ. ಓಕೆ. ಸೊ ಇದು ಬಿಲ್ಡಿಂಗ್ ನಂಬರ್ ಅಂದರೆ ಮನೆ ನಂಬರ್ 5 ಇದು. ಸೊ ಬನ್ನಿ ತೋರಿಸ್ತೀನಿ. ಆಲ್ರೆಡಿ 3 ಸೋಲ್ಡ್ ಆಗಿದೆ. ಸೊ ಸರ್ ಫಸ್ಟ್ ನೋಡೋದಾದ್ರೆ ಎಷ್ಟಿದೆ ಸರ್ ಇದು? ಆ್ಯಂಡ್ ಪಾರ್ಕಿಂಗ್ ಸ್ಪೇಸ್ ಬಂದ್ಬಿಟ್ಟು ನಾವು 2 ಕಾರ್ ಬ್ಯಾಕ್ ಟು ಬ್ಯಾಕ್ ಪಾರ್ಕ್ ಮಾಡ್ಕೊಂಡು 2 ವೀಲರ್ಸ್ 2 ಪಾರ್ಕ್ ಮಾಡ್ಕೋಬಹುದು ಸರ್. ಇಂಡಿವಿಜುವಲ್ ಬೋರ್ವೆಲ್ ಬರುತ್ತೆ. ಸಮ್ಮರ್ ಸೀಸನ್ ಅಲ್ಲಿ ಹಾಕಿರೋದು. ಎಷ್ಟು ಲೀಟರ್ ಬರುತ್ತೆ ಸರ್? 8500 ಲೀಟರ್ಸ್ ಸಂಪಿದೆ ಸರ್ ನಮಗೆ. 10500 ಲೀಟರ್ಸ್ ಸಂಪ್ ಸರ್. ಓಕೆ. ಸೊ ವಾಟರ್ ಕೆಪಾಸಿಟಿ ಎಷ್ಟಿದೆ? ಓಕೆ, ಅದು ಸಮ್ಮರ್ ಟೈಮಲ್ಲಿ ಮಾಡಿದ್ದೀರಲ್ಲ, ಅದೇ ಖುಷಿ ವಿಷಯ. ಸಮ್ಮರ್ ಟೈಮಲ್ಲಿ ಇಷ್ಟು ಬಂದಿದೆ ಅಂದರೆ ನಾರ್ಮಲ್ ಟೈಮಲ್ಲಿ ಇನ್ನೂ ಬಂದಿರುತ್ತೆ. ಸೊ ಅದಾದ್ಮೇಲೆ ನಿಮಗೆ ಗ್ರಿಲ್ಲು ಕೂಡ ಆಗಿದೆ, ಸೇಫ್ಟಿ ಪರ್ಪಸ್ಗೆ ಕ್ಲೀನಾಗಿ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ಬೋರ್ವೆಲ್ ಅಂತ ಬಂದರೆ ನೋಡಿ, ಇಲ್ಲೇ ಬೋರ್ವೆಲ್ ಹಾಕ್ಸಿರುವಂಥದ್ದು. ಸೊ ಬೋರ್ವೆಲ್ದು ಇದೆ. ಸೊ ಬೋರ್ವೆಲ್ದು ಆಯ್ತಾ ಸರ್? ಇದು ಮೀಟ್ರ್ ಪಡಲ್ಲಿ ಎಲ್ಲಿ ಕೊಟ್ಟಿದ್ದೀರಾ ಪವರ್ ಸಪ್ಲೈದು? ಸರ್ ಸ್ಟೆಪ್ಸ್ ಪಕ್ಕದಲ್ಲಿ ಕೊಟ್ಟಿದ್ದೀವಿ. ಸೊ ಬನ್ನಿ ಅದು ತೋರಿಸ್ತೀನಿ. ಯಾಕೆಂತಂದರೆ ಮೇನ್ ಎಂಟ್ರಿ ಆಗಬೇಕು ಅಂತಂದರೆ ಮನೆ ಒಳಗೆ ಪವರ್ದಿಂದನೇ ಸ್ಟಾರ್ಟ್ ಆಗಬೇಕು. ಇಲ್ಲಿ ನೋಡಿ, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನಿಮಗೆ ಪವರ್ ಸಪ್ಲೈ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಈ ಕಡೆ ಬಂದ್ಬಿಡುತ್ತೆ. ಸೊ ಇದು ಪವರ್ ಸಪ್ಲೈ ಆಯಿತಾ? ಅದು ಸೇಫ್ಟಿ ಪರ್ಪಸ್ಸು. ಸೊ ಟೀಕ್ ವುಡ್ ಯೂಸ್ ಮಾಡಿ ನಿಮಗೆ ಬಾಕ್ಸ್ ಸ್ಟೆಪ್ ಮಾಡಿದ್ದಾರೆ. ಆ್ಯಂಡ್ ಅರ್ಥಿಂಗ್ ಎಲ್ಲ ಏನೂ ತೊಂದರೆ ಇರಲ್ಲ. ಸೊ ಇವಾಗ ನೋಡ್ತಾ ಇರ್ಬೋದು, ಟೀಕ್ ವುಡ್ ಡೋರ್ ನೋಡ್ತಾ ಇರ್ಬೋದು, ಯೂನಿಕ್ ಡಿಸೈನಲ್ಲಿ ಮಾಡಿರುವಂಥದ್ದು. ಸರ್ ಇದು ಕಸ್ಟಮೈಸ್ ಮಾಡಿಸಿರೋದು ನೀವು? ಹೌದು ಸರ್, ಕಸ್ಟಮೈಸ್ ಮಾಡಿಸಿರೋದು ನಾವು. ಓಕೆ. ಸೊ ಇದನ್ನ ಥಿಕ್ನೆಸ್ ನೋಡ್ಬೋದು, ಒಳ್ಳೆ ಗೇಜ್ ಇರುವಂಥದ್ದು. ಆ್ಯಂಡ್ ಇವಾಗೆಲ್ಲ ಸಿಗುತ್ತಲ್ಲ ಮಾರ್ಕೆಟ್ಲಿ, ಆ ಥರ ಯೂಸ್ ಮಾಡಿಲ್ಲ, ಪ್ರೀಮಿಯಂ ಲುಕ್ಕಲ್ಲಿ ಯೂಸ್ ಮಾಡಿರುವಂಥದ್ದು.
ಓಕೆ, ಅದಾದ್ಮೇಲೆ ನಿಮಗೆ ಏನಾದ್ರು ಇನ್ ಕೇಸ್ ಯು ಪಿ ಎಸ್ ಹಾಕೋಬೇಕು ಅಂತಂದ್ರೆ ಯು ಪಿ ಎಸ್ಗೂ ಒಂದು ಪ್ಲಗ್ ಪಾಯಿಂಟ್, ಯು ಪಿ ಎಸ್ ಅಲ್ವಾ ಸರ್ ಇದು? ಓಕೆ, ಯಾಕೆಂದ್ರೆ ಆಲ್ಮೋಸ್ಟ್ ಡೋರ್ ಹಿಂಗಡೆ ಬರೋದಲ್ಲ ಯು ಪಿ ಎಸ್, ಸೊ ಹಾಗಾಗಿ ಅದೊಂದು ನಿಮಗೆ ಪವರ್ ಸಪ್ಲೈ ಚೆನ್ನಾಗಿ ಮಾಡಿದ್ದಾರೆ ಒಂದು. ಇದಾದ್ಮೇಲೆ ನಿಮಗೆ ಸರ್ ಎಷ್ಟಕ್ಕೆ ಎಷ್ಟಿದೆ ಹಾಲ್ ಇದು? ಸರ್ ಇದು 14/15 ಇದೆ ಸರ್ ಇದು. ಓಕೆ, ಸೊ ಇದಕ್ಕೂ ಒಳ್ಳೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಟೈಲ್ಸ್ನ, ಆ್ಯಂಡ್ ಇದು ಕೂಡ ಸೇಫ್ಟಿ ಪರ್ಪಸ್ ಅಂತ ನೋಡಿದರೆ ಸೊ ನಿಮಗೆ ಒಂದು ಸ್ಲೈಡಿಂಗ್ ವಿಂಡೋಗೆ ಕೊಟ್ಟಿದ್ದಾರೆ ಡೋರ್ದು. ಸ್ಲೈಡಿಂಗ್ ಚೆನ್ನಾಗಿದೆ ಸರ್, ಒಳ್ಳೊಳ್ಳೆ ಪ್ರೀಮಿಯಂ ಲುಕ್ನ ಯೂಸ್ ಮಾಡಿ ಇದು ಮಾಡಿದ್ದೀರಾ. ಮಟ್ಕಿ ಟೋಸ್ಟ್ ತಂದು ಜಾಲರಿ ಕೊಡಿದೆ ಮೆಸ್ಸು, ಯಾವುದು ಸೊಳ್ಳೆ ಗಿಳೆ ಬರಬಾರ್ದು ಅಂತ. ಸೊ ಅದಾದ್ಮೇಲೆ ಸೀಲಿಂಗು, ಸೊ ನೋಡ್ತಾ ಇದ್ದೀರಾ ಸರ್, ಸೀಲಿಂಗು ಒಂದು ಈಗ ಏನು 7 ಮನೆ ತೋರಿಸ್ತೀರಾ ಅಷ್ಟರಲ್ಲೂ ಡಿಸೈನ್ ಇರುತ್ತಾ, ಸೇಮ್ ಇರುತ್ತಾ? ಕಸ್ಟಮೈಸ್ಡ್ ಇರುತ್ತೆ ಸರ್. 7ರಲ್ಲೂ ಡಿಫ್ರೆಂಟ್ ಆಗಿ ಇರುತ್ತೆ. ಡಿಫ್ರೆಂಟ್ ರೂಫ್ ಇರುತ್ತೆ, LED ಲೈಟ್ಸ್ ಡಿಫ್ರೆನ್ಸ್ ಇರುತ್ತೆ ಎಲ್ಲ. ಓಕೆ, ಸೊ ಅಂತಂದ್ರೆ ನಿಮಗೆ ಮಾಡಿಸ್ಕೊಟ್ಟಿದೀವಿ. ಈಗ ಏನು ಒಂದು ಮನೆ ನೋಡ್ತೀರಾ ಅದೇ ತರ ಸೇಮ್ ಇರಲ್ಲ, 7 ಮನೆನೂ ಕೂಡ ತುಂಬಾ ಒಂದು ಸರ್ ಈಗ ವಾಸ್ತು ಪ್ರಕಾರ ಅಂತ ಬಂದಾಗ ವಾಸ್ತು ಪ್ರಕಾರನೇ ಮಾಡಿದೀವಿ ಸರ್, ಡಿಫ್ರೆಂಟ್ ವಾಸ್ತು ಪ್ರಕಾರನೇ ಮಾಡಿದೀವಲ್ಲ. ಓಕೆ, ನೋಡಿದ್ರಾ? ಸೊ ಹಾಗೆ ಸೊ ನೋಡ್ತಾ ಟಿವಿ ಕ್ಯಾಬಿನೆಟ್ ನೋಡ್ತಾ ಬರ್ಬೋದು, ಟಿವಿ ಕ್ಯಾಬಿನೆಟು ಕೂಡ ಕಸ್ಟಮೈಸ್ ಆಗಿರುವಂಥದ್ದು. ಆಲ್ಮೋಸ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಷ್ಟು ಸ್ಪೇಸಿಯಸ್ ಆಗಿ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡಿ ಅದರಲ್ಲೂ ಕೂಡ ಕಬೋರ್ಡ್ಸ್ ಕೂಡ ಇದೆ, ಕಬೋರ್ಡ್ಸ್ ಕೂಡ ಇದೆ. ಓಕೆ, ಸೊ ಎಷ್ಟು ಇಂಚು ಟಿವಿ ಹಾಕ್ತೀರಾ? ಮಿನಿ ಥಿಯೇಟರ್ ಮಾಡ್ಕೋಬಹುದು ಮನೇಲಿ, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಅಲ್ಲಿ ಅಂತ ಬಂದಾಗ ಫಸ್ಟು ನಿಮಗೆ 2 ವಿಂಡೋ ಬರುತ್ತೆ. ಸೊ ಫಸ್ಟ್ ವಿಂಡೋ ನೋಡಿ ಇಲ್ಲೊಂದಿದೆ ಆ್ಯಂಡ್ ಇನ್ನೊಂದು ವಿಂಡೋ ಇಲ್ಲಿದೆ. ಇದು ಪ್ರೀಮಿಯಮ್ ಆಗಿರುವಂಥ ಸ್ಲೈಡಿಂಗ್ ಡೋರ್ಗಳ ಕೊಟ್ಟಿದ್ದಾರೆ ವಿಂಡೋಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಟಿವಿ ಕ್ಯಾಬಿನೆಟ್. ಸೊ ಇದು ನಿಮಗೆ ಕಸ್ಟಮೈಸ್ ಮಾಡ್ಕೊಟ್ಟಿರುವಂಥದ್ದು. ಸೊ ಮೊದಲೇ ನೋಡ್ದಂಗೆ ಆ್ಯಂಡ್ ರೂಪ್ ನೋಡ್ತಾ ಇರ್ಬೋದು ಮೇಲೆ, ಅದು LED ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಅದು ನಿಮಗೆ 7 ಬಿಲ್ಡಿಂಗ್ ಅಂದರೆ 7 ಮನೆ ಕೂಡ ಡಿಫ್ರೆಂಟ್ ಆಗಿರೋದು. ಇವಾಗ ಕಿಚನ್ಗೆ ಅಂತ ಹೋಗೋಣ ಸರ್. ಕಿಚನ್ ನೋಡ್ತಾ ಇರ್ಬೋದು ಆಲ್ಮೋಸ್ಟು, ಆ್ಯಂಡ್ ಕ್ಲೀನ್ ಮಾಡಿಕೊಡ್ತಾರೆ. ಇನ್ನೂ ಕ್ಲೀನ್ ಆಗಿಲ್ಲ, ಯಾರು ಬಂದಿಲ್ವಲ್ಲ, ಹಾಗಾಗಿ ನೀವು ಬನ್ನಿ ಕ್ಲೀನ್ ಅವರೇ ಮಾಡ್ಕೊಡ್ತಾರೆ, ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇದರಲ್ಲೂ ಪ್ರೀಮಿಯಂ ಆಗಿರುವಂತಹ ಸೊ ಕಿಚನ್ ಕ್ಯಾಬಿನೆಟ್ಗಳನ್ನ ನೋಡ್ತಾ ಇರ್ಬೋದು. ನೀವೇನಾದ್ರು ಸೋಟು ಗ್ಲಾಸಸ್ಗಳನ್ನ ಇಟ್ಕೊಳ್ತೀರಾ ಅಂತಂದ್ರೆ, ಪ್ಲೇಟ್ಗಳನ್ನ ಇಡ್ತೀವಿ ಅಂತಂದ್ರೆ ಏನು ಸರ್ ಆಲ್ರೆಡಿ ನೀವು ರೆಡಿ ಟು ಯೂಸ್ ತರ ಇದು ಪ್ರೀಮಿಯಂ ಲುಕ್ ಅಲ್ಲಿ ಕಳಿಸಿದ್ರಿ ಎಲ್ಲ. ಪ್ರೀಮಿಯಂ ಲುಕ್ ಸರ್ ಇದು ರೆಡಿ ಟು ಮೂವ್ ಇರ್ತಾರಂತ ಕಸ್ಟಮರ್ಸ್ ಎಲ್ಲ ಮಾಡ್ಕೊಡ್ತಾರೆ. ಸೊ ನೀವು ಬಂದ್ರೆ ನೀವು ಜಸ್ಟ್ ಸೋಫಾ ತರಬೇಕು, ಬೆಡ್ ತರಬೇಕು, ಬಿಟ್ರೆ ಬೇರೆ ಏನಿಲ್ಲ. ಪಾತ್ರನೂ ತರಬೇಕು, ಆಮೇಲೆ ಅದು ಯಾರು ತಂದ್ರೆ ನೀವೇನಾದ್ರೂ ಬಾಕ್ಸ್ಗಳು ಇರುತ್ತಲ್ಲ, ಖಾರ ಕಾಫಿ ಪುಡಿ, ಸೊ ಆ ಥರ ಏನಾದ್ರು ತತ್ತೀರ ಅಂದರೆ ಮಡಿಕೊಳ್ಳೋಕೆ ಚೆನ್ನಾಗಿದೆ. ಮೇಲೆ ಇನ್ನೂ ದೊಡ್ಡದಾಗಿದೆ ನೋಡಿ, ಮೇಲೂ ಇದೆ, ಇಲ್ಲಿದೆ. ಸೊ ಸಿಂಕ್ ನೋಡ್ತಾ ಇರ್ಬೋದು. ಸೊ ನೆಲ್ಲಿ ಹಾಕ್ಸ್ಕೊಡ್ತೀರಲ್ಲ ಸರ್? ಹೌದು ಸರ್, ಹಾಕ್ಸ್ಕೊಡ್ತೀವಿ. ಓಕೆ, ಸಿಂಕ್ ಇದೆ. ಆ್ಯಂಡ್ ನೋಡಿದ್ರಲ್ಲ ಕಿಚನು ಇಷ್ಟು ಒಳ್ಳೆ ಸ್ಪೇಸ್ ಆಗಿ ಪ್ರೀಮಿಯಮ್ ಆಗಿ ಕಟ್ಸಿದ್ದಾರೆ ಅಂತ ಹೇಳ್ಬೋದು ಸರ್. ಇವಾಗ ಒಳ್ಳೆ ಕಲರಲ್ಲಿ ಮಾಡಿದ್ದೀರಾ ಪ್ರೀಮಿಯಂ ಲುಕ್ಕಲ್ಲಿ, ಬಟ್ ಬೇರೆದು ಬೇರೆ ಬೇರೆ ಕಲರ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಕಿಚನ್ ಬಂದ್ಬಿಟ್ಟು 12 ಬರುತ್ತೆ ಸರ್, 12/8 ಬರುತ್ತೆ. 12/8 ಕಿಚನ್ಸ್ ಇರುವಂಥದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ದೇವ್ರ ಮನೆ. ಸೊ ನೋಡ್ತಾ ಇರ್ಬೋದು ದೇವ್ರ ಮನೆನೂ ಕೂಡ ಒಳಗೆ ಸ್ಲಿಪ್ಪರ್ ಬಿಟ್ಟು ತೋರಿಸ್ತೀನಿ. ಸೊ ಒಳ್ಳೆ ಸ್ಪೇಸಸ್ ಆಗಿದೆ, ಒಳ್ಳೆ ನಿಮಗೆ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಒಂಥರ ಯೂನಿಕ್ ಕಾಣುತ್ತೆ ದೇವ್ರ ಮನೆ ನೋಡ್ತಾ ಇದ್ರೆ, ಒಂಥರ ಒಂದು ಫೀಲೇ ಬೇರೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಕಸ್ಟಮೈಸ್ ಒಂದು ದೇವ್ರ ಮನೆ ಅಂತ ಹೇಳ್ಬೋದು. ಅಂದರೆ ತುಂಬ ಅಗಲ ಇದೆ. ನೀವೇನಾದ್ರು ಕುತ್ಕೋತೀವಿ ಅಂತಂದರೆ ನೋಡಿ, ಇಲ್ಲೊಬ್ರು ಕುತ್ಕೋಬೋದು, ಬೇಕಾದ್ರೆ ಇಲ್ಲಿ ಚಿಕ್ಕ ಮಕ್ಳನ್ನು ಕುಣಿಸ್ಕೋಬೋದು, ಇಲ್ಲ ಪ್ಲೇಟ್ ಮಡಿಕೊಂಡು ಏನಾದ್ರೂ ನೀವು ಆರತಿ ತಟ್ಟೆಗೆ ಏನು ರೆಡಿ ಮಾಡ್ಕೊಳ್ತೀರಾ, ದೇವ್ರು ಮಡಿಕೊಳ್ತೀರಾ, ಆರಾಮಾಗಿ ಒಳ್ಳೆ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ ಬರೋದಾದರೆ, ಇದು ಮಾಸ್ಟರ್ ಬೆಡ್ರೂಮು ಗುರು. ಇದು ಬೆಂಗಳೂರಲ್ಲಿ ಈ ಥರ ರೂಮ್ ಇದ್ಬಿಟ್ರೆ 2 ನಿಮಗೆ ಸೋಫಾ ಸೆಟ್ ಇಟ್ಬಿಡ್ಬೋದು. 2 ರೂಮ್ ಮಾಡೋದೇ ಒಂದೇ ರೂಮ್ ಮಾಡೋರೆ, ಅಷ್ಟು ದೊಡ್ಡದಾಗಿರುವಂಥದ್ದು. ಸರ್ ಎಷ್ಟಕ್ಕೆ ಎಷ್ಟಿದೆ ಇದು? 13/10 ಬರುತ್ತೆ ಸರ್. 13/10. ಓಕೆ, ಇದರಲ್ಲೂ ಕೂಡ ಮಾಮೂಲಿ ವಿಂಡೋ ನೋಡ್ತಾ ಇರ್ಬೋದು, ಸ್ಲೈಡಿಂಗ್ ಇರುವಂಥದ್ದು. ಇದು ಕೂಡ ಇದು ನೋಡ್ತಾ ಇರ್ಬೋದು, ವಾರ್ಡ್ರೋಬ್ಗಳೆಲ್ಲನೂ ನೀವು ಡ್ರೆಸ್ಸಿಂಗ್ ಇಟ್ಕೊಳ್ತೀರಾ ಅಂತಂದರೆ ಸೊ ಆಲ್ಮೋಸ್ಟು ಕ್ಲೀನಾಗಿ ಇಡ್ಬೋದು. ಕಬೋರ್ಡ್ಸ್ಗಳು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ. ಸೊ ಅದು ನೋಡಿದ್ರೆ ಮತ್ತೆ ಇಲ್ಲಿ ನಿಮಗೆ ಓಕೆ ಮಿರರ್ದು. ಆ್ಯಕ್ಚುಲಿ ನೀವೇನಾದ್ರೂ ರೆಡಿ ಆಗ್ತಿದ್ದೀರಾ, ನಿಮ್ಮ ಆಲ್ರೆಡಿ ಮದುವೆ ಆಗಿದೆ ಅಂತಂದರೆ ನಿಮಗೂ ನಿಮ್ಮ ವೈಫ್ಗೂ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ಮೇಕಪ್ ಐಟಮ್ಸ್ಗಳನ್ನ ಥಿಂಗ್ಸ್ನ ಇಡ್ತೀನಿ ಅಂತಂದರೆ ಇದು ಬೆಸ್ಟ್ ಪ್ಲೇಸ್ ಆಗಿರುತ್ತೆ. ಓಕೆ, ಮೇಲೆ ಕಬೋರ್ಡ್ಗಳು ಚಿಕ್ಕದಾಗಿದೆ ನೋಡ್ತಾ ಇರ್ಬೋದು. ನೀವೇನಾದ್ರೂ ನೀವು ಐಟಮ್ ತೊಗೊಂಡಿರ್ತೀರ, ಹೊಸ ಬಟ್ಟೆಗಳು ತಂದಿರ್ತೀರ, ಪ್ಯಾಕ್ ಇರುತ್ತೆ, ಆವಾಗ ಅದನ್ನ ಯೂಸ್ ಮಾಡ್ಕೊಳ್ಳೋ ಟೈಮ್ಗೆ. ಸೊ ರೂಫ್ ನೋಡ್ತಾ ಇರೋದ್ರ ಮೇಲೆ ಒಂದು ಯೂನಿಕ್ ಡಿಸೈನಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲೂ ಕೂಡ ನಿಮಗೆ ಚಿಕ್ಕದೊಂದು LED ಬಲ್ಬ್ಗಳನ್ನ ಹಾಕಿದ್ದಾರೆ. ಸೊ ಇದು ವೈಟ್ ಲೈಟ್ ಬರುವಂಥದ್ದು, ಕಲರ್ ಬರುವಂಥದ್ದು ವೈಟ್ ಬರುತ್ತೆ ಬಲ್ಬ್ ಥರ. ಓಕೆ, ಸೊ ನಿಮಗೆ ಇಲ್ಲಿ ನೀಮು ಡೋರ್ ಕೂಡ ಬರುತ್ತೆ ನೋಡಿ. ಇದು ಪ್ರೀಮಿಯಂ ಲುಕ್ಕಲ್ಲಿ ಇರುವಂಥದ್ದು. ಆ್ಯಂಡ್ ಈ ಮಾಸ್ಟರ್ ಬೆಡ್ರೂಮ್ ಏನು ಕೇಳ್ತೀವಿ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದಕ್ಕೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಒಳ್ಳೆ ಸ್ಪೇಸಿಯಸ್ ಆಗಿ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಮಾಸ್ಟರ್ ಬೆಡ್ರೂಮ್ಗಳನ್ನ ನಾವು ಯೂಸ್ ಮಾಡೋದು ನಿಮ್ಮನ್ನ. ಸೊ ನೋಡ್ತಾ ಇರ್ಬೋದು, ಇದು ಬಂದು ಸೊ ಇದು ವಾಶ್ರೂಮ್ ಆಗಿರುತ್ತೆ. ಸೊ ಇದೊಂದು ಪೆಂಡಿಂಗ್ ಇದೆ. ಸೊ ನೀವು ಬಂದ ತಕ್ಷಣ ಇಮಿಡಿಯೇಟಾಗಿ ಹಾಕೊಡ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬೋದು ವಾಶ್ರೂಮು. ಮಾಸ್ಟರ್ ಬೆಡ್ರೂಮ್ ತೋರಿಸ್ತಿದ್ದೀರಾ, ಈಗ ನಾರ್ಮಲ್ ರೂಮ್ ತೋರಿಸಿ ಅಂತ ಹೇಳ್ತೀರಾ, ಬನ್ನಿ. ಓಕೆ, ಇದು ನಾರ್ಮಲ್ ರೂಮ್ ಆಗಿರುತ್ತೆ, ಯಾಕೆಂತಂದರೆ ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲ್ಲ. ಸೊ ಹಾಗಾಗಿ
ಅದಕ್ಕೂ ಬೇರೆ ಹೇಳ್ತೀನಿ, ಆಪ್ಷನ್ ಇದೆ ಇನ್ನೂ. ಇದು ಎಷ್ಟಿದೆ ಸರ್ ರೂಮು? ಇದು ಸೇಮ್ ಸರ್ 13/10 ಸರ್. ಓಕೆ, ಇಲ್ಲೂ ಒಂದು ವಿಂಡೋ ಇದೆ, ಸ್ಲೈಡಿಂಗ್ ಇದೆ, ನೋಡ್ತಾ ಇರೋದು ಪ್ರೀಮಿಯಮಲ್ಲಿ ಇರುವಂಥದ್ದು. ಆ್ಯಂಡ್ ತಿರ್ಗಿ ಇದಾದಮೇಲೆ ಮೇಲೆ ಇದಕ್ಕೂ ರೂಫ್ ಬೇರೆ ಥರ ಡಿಸೈನ್ ಇದೆ, ಅಂದರೆ ಯೂನಿಕ್. ಎಲ್ಲ ಒಂದು ರೂಮ್ಗಳನ್ನು ಚೇಂಜಸ್ ಇದೆ, ಹಾಲಲ್ಲೂ ಕೂಡ ಚೇಂಜ್ ಇದೆ ಅಂತ ಹೇಳ್ಬೋದು. ಸೊ ಇಷ್ಟಾಯಿತು ಗುರು. ಇವಾಗ ನಾರ್ಮಲ್ ರೂಮ್ ಆಯಿತು, ಆ್ಯಂಡ್ ನಮಗೆ ಮಾಸ್ಟರ್ ಬೆಡ್ರೂಮ್ ಆಯಿತು, ಆ ಥರ ಅಟ್ಯಾಚ್ ಬಾತ್ರೂಮ್ ಬೇರೆ ಇದೆ. ನಾವು ಗೆಸ್ಟ್ಗಳು ಬಂದರೆ ಏನು ಮಾಡೋದು ಅಂತ ಅಂತೀರಾ? ಸೊ ಅಂದರೆ ವಾಶ್ರೂಮ್ಗೆ ಹೋಗಬೇಕು ಅಂತಾರೆ, ಮಾಸ್ಟರ್ ಬೆಡ್ರೂಮ್ಗೆ ಹೋಗಲ್ಲ. ಹಾಗಾಗಿ ಗೆಸ್ಟ್ಗಳಿಗೆ ಅಂತಲೇ ಒಂದು ಸಪ್ರೇಟ್ ಬಾತ್ರೂಮ್ಸ್ ಇದೆ, ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನೀವೇ ಯೂಸ್ ಮಾಡ್ಕೊಳ್ಳೋದು. ಬಂದಾಗ ಅತಿಥಿಗಳು, ಸೊ ಅತಿಥಿ ದೇವೋಭವ ಅಂತಲ್ಲ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಅವ್ರಿಗೆ ಸಪ್ರೇಟಾಗಿರುತ್ತೆ. ಸೊ ನೋಡಿದ್ರಲ್ಲ, ಅತಿಥಿ ದೇವೋಭವ ಅನ್ನೋರಿಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರೋ ಅವರು ಡಿಸ್ಟರ್ಬ್ ಆಗಿರೋ ಥರ ಒಂದು ಸ್ಪೇಸಸ್ ಆಗಿ ಒಳ್ಳೆ ಒಂದು ರೆಸ್ಟ್ ರೂಮ್ ಇದೆ, ಐ ಮೀನ್ ಬಾತ್ರೂಮು. ಸೊ ಒಳ್ಳೆ ಟೈಲ್ಸ್ನ ಯೂಸ್ ಮಾಡಿ, ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿದ್ದಾರೆ. ಪ್ರೀಮಿಯಮ್ ನೋಡಿದಷ್ಟೇ ಗೊತ್ತಾಗುತ್ತೆ. ಆ್ಯಂಡ್ ಇದೂ ಅಷ್ಟೇ, ಸೊ ಹಾಕ್ಕೊಡ್ತಾರೆ. ಇವಾಗ ಟೆರೆಸ್ಗೆ ಹೋಗ್ಬೋಣ. ಮೊದಲೇ ಹೇಳ್ದಂಗೆ ಸೇಫ್ಟಿ ಪರ್ಪಸ್ ಅಂತ ನೋಡೋದಾದ್ರೆ ಈ ಒಂದು ಮನೆನ ಫುಲ್ಲು ನಿಮಗೆ ಗ್ರಿಲ್ ಹಾಕಿ ಸೇಫ್ಟಿ ಮಾಡಿದ್ದಾರೆ. ಒಂದು ಒಳ್ಳೆ ಬ್ರ್ಯಾಂಡೆಡ್ ಗೇಟು ಕೂಡ ಹಾಕಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಟೆರೆಸ್ಗೆ ಹೋಗ್ಬೇಕಾದ್ರೆ ಇಲ್ಲೂ ಕೂಡ ನಿಮಗೆ ಗ್ರಿಲ್ಲಲ್ಲಿ ಡೋರ್ ಕೂಡ ಮಾಡಿರುವಂಥದ್ದು. ಆ್ಯಂಡ್ ಸೇಫ್ಟಿ ಪರ್ಪಸ್ಸು, ಈ ಮನೆ ಪೂರ್ತಿ ಸೇಫ್ಟಿ ಅಂತ ಅಂದ್ಕೊಳ್ಳಿ. ನೀವೇ ಒಳಗೆ ಹೋಗಿ ಬೀಗ ಹಾಕ್ಬಿಟ್ರೆ ನೀವೇ ಫೋನ್ ಮಾಡಬೇಕು, ರೀ ಮೇಲಿದ್ದೀನಿ, ಲಾಕ್ ಹಾಕ್ಬಿಟ್ಟಿದ್ದೀನಿ ಬನ್ನಿ ಅಂತ, ಆ ಥರ ಸೇಫ್ಟಿ ಇದೆ. ಸೊ ನೋಡಿ, ಓಪನ್ ಮಾಡ್ಕೊಂಡು ಮೇಲೆ ಹೋಗೋಣ. ಆ್ಯಂಡ್ ಮೇಲೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ಮೇಲೆ ಆಲ್ಮೋಸ್ಟ್ ಏನಿರಲ್ಲ, ವಾಟರ್ ಟ್ಯಾಂಕ್ನ ಯೂಸ್ ಮಾಡೋಕೆ ಹಾಕಿರ್ತಾರೆ. ಸೊ ಟೆರೆಸ್ಗೆ ಬಂದಿದ್ದೀವಿ. ಟೆರೆಸ್ಗೆ ಬಂದ ತಕ್ಷಣ ಏನು ಸರ್ ಇದು ಚೇರ್ ಥರ ಮಾಡಿಬಿಟ್ಟಿದ್ರೆ, ಬಟ್ ಇದು ಚೇರ್ ಅಲ್ಲ. ನೆಕ್ಸ್ಟ್ ಫ್ಲೋರ್ ಏನೋ ಎದೋಳಿಸ್ತೀರಾ ಅಂತಂದರೆ, ಅಂದರೆ ಕಟ್ತೀರಾ ಅಂತಂದರೆ ಫ್ಯೂಚರಲ್ಲಿ ಮಕ್ಕಳಾಯಿತು, ಮಕ್ಳಿಗೆ ಏನೋ ಒಂದು ಮನೆ ಬೇಕು ಅಂದಾಗ ಇಲ್ಲೇ ಒಂದು ಮೇಲೆ ಹತ್ತಿಸ್ಬಿಡಿ, ಮುಗಿದೈತೆ. ಸೊ ಎಷ್ಟಾದ್ರು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಓಕೆ, ಸೊ ಅದಾದ್ಮೇಲೆ ನೀವೇನಾದರೂ ಬಟ್ಟೆನ ಡ್ರೈ ಮಾಡ್ಕೋಬೇಕು ಅಂತಂದರೆ, ಇವಾಗ ವಾಶ್ ಮಾಡಿರ್ತೀರಾ, ಸೊ ಡ್ರೈ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ಇದನ್ನ ತಂತಿಗಿಂತಿ ಹಾಕ್ಕೊಡ್ತಾರೆ. ಸೊ ಅದಾದ್ಮೇಲೆ ಎಷ್ಟು ನೀವೇನಾದ್ರೂ ವಾಷಿಂಗ್ ಮಿಷಿನ್ ಯೂಸ್ ಮಾಡಲ್ಲ ಗುರು, ನಾವು ಕೈಲಿ ಏನಾದರೂ ರುಪ್ಪು ಒಗಿತೀವಿ ಅಂದರೆ, ಸೊ ಅದಕ್ಕೂ ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ಕ್ಲೀನಾಗೆ. ಇವೆಲ್ಲ ನಾವು ಹಳ್ಳಿ ಸೈಡ್ ಜಾಸ್ತಿ ನೋಡ್ತೀವಿ. ಸೊ ಸಿಟಿಲಿ ನೋಡಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಸೇಫ್ಟಿ ಪರ್ಪಸ್ಸು. ಆಮೇಲೆ ಇನ್ನೊಂದು, ಮಳೆಗಿಲೆ ಬಂದ್ಬಿಟ್ರೆ ಈ ಗುರು ಏನಾದ್ರು ಪಾರ್ಟಿ ಮಾಡ್ತಿರ್ತೀವಿ ಅಂತಂದಾಗ ಚಿಲ್ ಮಾಡ್ಕೊಂಡು ರೂಮು ಕೂಡ ಇದೆ. ರೂಮ್ ಒಂದಷ್ಟು ಡೋರ್ಗೆ ಎಲ್ಲ ಕೇಳ್ಕೋಗ್ಬಿಡಿ. ನಾರ್ಮಲಾಗಿ ಏನಾದ್ರೂ ಈವ್ನಿಂಗ್ ಟೈಮಲ್ಲಿ ಒಂಥರ, ಇಲ್ಲಾಂದರೆ ಮಾರ್ನಿಂಗ್ ಟೈಮಲ್ಲಿ ಟೀಗಿ ಕುಡ್ಕೊಂಡು ಹಾಕ್ಕೊಂಡು ಹೊಡ್ಕೊಂಡು, ಸೊ ಏನಾದರೂ ನ್ಯೂಸ್ ಪೇಪರ್ ನೋಡಿಕೊಂಡು ಚಿಲ್ ಮಾಡ್ಬೋದು. ಇನ್ಕ್ಲೂಡು ನೀವು ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಇಲ್ಲಿ ಇಟ್ಕೊಂಡ್ಮೇಲೆ ಪ್ಲಗ್ ಪಾಯಿಂಟ್ ಇಲ್ಲಿದೆ, ಆ್ಯಂಡ್ ವಾಟರ್ ಸಪ್ಲೈ ಇಲ್ಲಿದೆ. ಸೊ ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ 2 in 1 ಅಂತ ಹೇಳ್ಬೋದು. 2 in 1 ಅಂದರೆ ವಾಷಿಂಗ್ ಮಿಷಿನ್ ಕೂಡ ಇರ್ಬೋದು, ಆ್ಯಂಡ್ ನೀವು ಕೂಡ ಚಿಲ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು, ಚೇರ್ಗಿರ್ ಹಾಕೊಂಡು. ಓಕೆನಾ? ಸೊ ಬಿಲ್ಡಿಂಗ್ ನಂಬರ್ 5 ಆಲ್ರೆಡಿ ಮುಗಿದಿದೆ. ಸರ್ ಏನು ಪ್ರೈಸ್ ಹೇಳಿದ್ರಲ್ಲ ಇದು? 95 ಸರ್. ಗುರು ನಿಮಗೆ ಗೊತ್ತಲ್ಲ ಗುರು ಅಂತಂದರೆ, ಗೊತ್ತು ಗುರು, ಆದರೂ ಅವ್ರು ಹೇಳ್ಬೇಕಲ್ಲ, ಎಲ್ಲ ನಾನೇ ಹೇಳ್ಬಿಟ್ರೆ ಅವ್ರೇನು ಹೇಳ್ತಾರೆ. ಸೊ ಅದ್ರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಸರ್? ನೆಗೋಷಿಯಬಲ್ ಸರ್. ಓಕೆ, ಇವಾಗ ಲೋನು ಅಂತ ಬಂದರೆ LIC ಅಪ್ ಟು 80% ಲೋನ್ ಅಪ್ರೂವಲ್ ಆಲ್ರೆಡಿ ಆಗಿದೆ ಎಲ್ಲ ಮನೆಗೂ. ಇಲ್ಲಿ ಸೋಲ್ಡ್ ಔಟ್ ಆಗಿರೋದು 3 ಮನೆ, ಆಲ್ರೆಡಿ 80% ಅಪ್ರೂವಲ್ ಆಗಿದೆ ಅವ್ರಿಗೆ. ಓಕೆ, ಸೊ ಬನ್ನಿ ಹಾಗೆ ನೆಕ್ಸ್ಟ್ ಸ್ಪೀಡ್ ಹೋಗೋಣ. ಸರ್ ಇನ್ನೊಂದು ನೆಕ್ಸ್ಟ್ ಸ್ಪೀಡ್ ಹೋಗಿ ಮೊದಲೇ ಸರ್, ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮಧ್ಯೇನು ಕೇಳಬೇಡ. ಸರ್ ಇವಾಗ ನಾನು ತಮಿಳ್ನಾಡಲ್ಲಿದ್ದೀನಿ, ಇಲ್ಲ ಆಂಧ್ರದಲ್ಲಿದ್ದೀನಿ. ಸೊ ನಾನು ಬೇರೆ ಸ್ಟೇಟ್, ನನಗೆ ಲೋನ್ ಮಾಡ್ಕೊಡ್ತೀರಾ ನೀವು ಇಲ್ಲಿಗೆ? ಹೌದು ಸರ್, ಮಾಡ್ಕೊಡ್ತೀವಿ ಸರ್. ಓಕೆ, ಅಂದರೆ ಬೆಂಗಳೂರು ಬಂದಿರೋ, ಆಲ್ಮೋಸ್ಟ್ ಏನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರಲ್ಲ ಅವರು ಬರ್ಬೋದು, ಬರಬೇಡಿ ಅಂತ ಹೇಳ್ತಾರೆ. ಬಟ್ ಇವಾಗ ಅಂದರೆ ಆಲ್ಮೋಸ್ಟ್ ಒಂದು 80% ಇಲ್ಲ ಬಿಡು 50% ಆದ್ರೂ ನಾವು ಔಟ್ಸೈಡ್ ಬಂದಿರೋ ಇರ್ತೀವಿ. ಆಂಧ್ರನೋ, ತಮಿಳ್ನಾಡೋ, ಇಲ್ಲ ಚೆನ್ನೈನೋ, ಇಲ್ಲ ಮಂಡ್ಯನೋ, ಇಲ್ಲಾಂದ್ರೆ ಹಾಸನೋ, ಒಟ್ಟಿನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತೀವಿ. ಸೊ ಒಂದು ಲೋನ್ ಆಗುತ್ತಾ ಅಂತಂದ್ರೆ ಖಂಡಿತ ಲೋನ್ ಆಗುತ್ತೆ. ಸೊ ಇವಾಗ ಬಿಲ್ಡಿಂಗ್ 5 ಆಗಿದೆ, ಆ್ಯಂಡ್ ಬಿಲ್ಡಿಂಗ್ 7 ಅಂತ ಹೇಳ್ಬೋದು. 6 ತೋರಿಸ್ತೀನಿ ಆಮೇಲೆ, ಆ್ಯಂಡ್ ಒಂದು ಲೈನ್ ಕಂಪ್ಲೀಟ್ ಮಾಡೋಣ ಅಂತ. ಇವಾಗ ಬಿಲ್ಡಿಂಗ್ ನಂಬರ್ 7 ಬಂದು, ಸೊ ನೋಡ್ತಾ ಇರ್ಬೋದು ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಕಳಿಸಿದ್ದಾರೆ. ಸೊ ಇದಕ್ಕೂ ಕೂಡ ಒಳ್ಳೆ ಗ್ರಿಲ್ಲಲ್ಲಿ ಒಳ್ಳೆ ಡೋರ್ ಇರುವಂಥದ್ದು. ಸೊ ನೀವು ಇದು ಓಪನ್ ಮಾಡಿದಾಗ ಪ್ರೈಸು ಲಾಸ್ಟಲ್ಲಿ ಹೇಳ್ತೀನಿ. ಸರ್ ಇವಾಗ ಪಾರ್ಕಿಂಗ್ ಅಂತ ಬಂದಾಗ ಸೈಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು 13/14 ಬರುತ್ತೆ ಸರ್. ಸೊ ಬನ್ನಿ ಹಾಗೇನೆ 13/14 ಬರುವಂಥದ್ದು. ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ಕಾರು, 2 ಬೈಕು. ಓಕೆ, ಸೊ ಇವಾಗ 2 ಕಾರ್ ನಿಲ್ಲಿಸ್ಬೋದಲ್ಲ? 2 ಓಕೆ, 2 ಕಾರ್ನ ನಿಲ್ಲಿಸ್ಬೋದು, ಒಂದು ಬೈಕ್ನ ನಿಲ್ಲಿಸ್ಬೋದು. ಸೊ ವಾಟರ್ ಕೆಪಾಸಿಟಿ ಅಂತ ಬರೋದಾದ್ರೆ ಲೀಟರ್ ಇದೆ ಸರ್? 10,500 ಲೀಟರ್ಸ್ ಬರುತ್ತೆ ಸರ್. ಓಕೆ, 10.5. ಓಕೆ, ಸೊ ಇಲ್ಲಿ ನಿಮಗೆ ಇಂಡಿವಿಜುವಲ್ ಬೋರ್ವೆಲ್ ಇರುತ್ತೆ. ಪ್ರತಿಯೊಂದು ಮನೆಗೂ ಕೂಡ ಇಂಡಿವಿಜುವಲ್ ಬೋರ್ವೆಲ್ ಇರುವಂಥದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ, ಸೊ ಇವಾಗ ಸಿಲಿಂಡರ್ ಅಂತ ಬಂದರೆ, ಇವಾಗ ಮನೆ ಹೊರಗಿರುತ್ತೆ, ಕಿಚನಲ್ಲಿ ಯಾರು ಮಡಗಲ್ಲ ಸಿಲಿಂಡರ್ನ. ಹಾಗಾಗಿ ನಿಮಗೆ ಇಲ್ಲಿ ನಿಮಗೆ ಮೆಟ್ಲು ಕೆಳಗಿರುವಂಥದ್ದು. ಸೊ ನಿಮಗೆ 2 ಸಿಲಿಂಡರ್ನ ಯೂಸ್ ಮಾಡ್ಕೋಬಹುದು. ಒಂದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ ಆಗಿರುತ್ತೆ, ಸೆಕೆಂಡ್ ಒಂದು ಬಂದು ನಿಮಗೆ ಫಸ್ಟ್ ಫ್ಲೋರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ ಸರ್? ಓಕೆ, ಸೊ ಇಲ್ಲಿ ನಿಮಗೆ ಒಳ್ಳೆ ಟೈಲ್ಸಲ್ಲಿ ಯೂಸ್ ಮಾಡಿ ನಿಮ್ಗೆ ಹಾಕಿರುವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಒಳ್ಳೆ ಟೈಲ್ಸಲ್ಲಿ ನಿಮಗೆ ಒಂದು ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಮೇನ್ ಮೀಟರ್ ಬೋರ್ಡ್ ಬಂದು ಒಳ್ಳೆ ಸೇಫ್ಟಿ ಮಾಡಿದರೆ, ವುಡ್ಡಲ್ಲಿ ಮಾಡಿದರೆ, ಯಾವುದೇ ರೀತಿ ಅರ್ಥಿಂಗ್ ಇರಲ್ಲ. ಸೊ ಒಳ್ಳೆ ಸೇಫ್ಟಿ ಪರ್ಪಸ್ ನೋಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೇನೆ ಒಂಚೂರು ಮುಂದಕ್ಕೆ ಬಂದರೆ, ಸೊ ನೋಡ್ತಾ ಇರ್ಬೋದು ಯಾರೋ ಪವರ್ ಬ್ಯಾಂಕ್ ಮಡಗೋರೆ, ಬಂದಾಗ ಯಾರೋ ತಗೊಂಡೋಗ್ಬಿಡಿ, ಅದು ನಿಮಗೆ ಫ್ರೀ ಅದು. ಸೊ ಅದಾದ್ಮೇಲೆ ನೆಕ್ಸ್ಟು, ಸೊ ಒಳ್ಳೆ ಸ್ಪೇಸ್ ಇರುವಂಥದ್ದು. ಸೊ ಇವಾಗ ನೋಡ್ತಾ ಇರ್ಬೋದು, ಎಂಟ್ರಿ ಆದಷ್ಟು ನಿಮಗೆ ಚಿಕ್ಕದಾಗಿ ಒಳಗೆ ಬರ್ತಿರಲ್ವಾ, ಬಂದಮೇಲೆ ನಿಮಗೆ
ಇಲ್ಲಿ ಬಾಲ್ಕನಿ ಥರ ಐತೆ, ಬನ್ನಿ ತೋರಿಸ್ತೀನಿ ಒಂದ್ಸಲ. ಇದು ಆ್ಯಕ್ಚುಲಿ ಬಾಲ್ಕನಿ ಅಲ್ಲ. ಇವಾಗ ಏನಾದರೂ ಇನ್ ಕೇಸ್ ಮಳೆ ಗಿಳೆ ಬಂತು ಅಂತಂದ್ರೂ ಅಂದರೆ ಮನೆ ಪಕ್ಕದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ಮನೆ ಕಡೆಯಿಂದ ಬಿದ್ದಾಗ. ಸೊ ಅದೊಂದು ಸೇಫ್ಟಿ ಪರ್ಪಸ್. ಬೇಕಾದ್ರೆ ಏನಾದರೂ ನೀವು ವೇಸ್ಟೇಜ್ಗಳ್ನು ಕೂಡ ಬೇಕಾದ್ರೆ ಇಟ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ, ಸೊ ಮತ್ತೆ ನೋಡ್ತಾ ಇರ್ಬೋದು ಟೀಕು ಡೋರ್ ಇದೆ. ಟೀಕು ಡೋರು ನಿಮಗೆ ಪಾಲಿಶ್ ಮಾಡ್ಕೊಡ್ತಾರೆ, ಒಳ್ಳೆ ಪ್ರೀಮಿಯಂ ಲುಕ್ ಆಗಿರುವಂಥದ್ದು. ಏನು ಗುರು ಕಲರ್ ಇಲ್ವಾ ಅಂತ ಅನ್ಕೋಬೇಡಿ, ಯಾಕೆಂದರೆ ಡೋರ್ನ ಫಿಕ್ಸ್ ಮಾಡಿದರೆ ಪಾಲಿಶ್ ಆಗಿಲ್ಲ, ಪಾಲಿಶ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಥಿಕ್ನೆಸ್ ನೋಡ್ಬೋದು, ಬನ್ನಿ ಒಳ್ಳೆ ತೋರಿಸ್ತೀನಿ. ಒಳ್ಳೆ ಥಿಕ್ನೆಸ್ ಇರುವಂಥದ್ದು ನೋಡ್ತಾ ಇರ್ಬೋದು. ಒಳ್ಳೆ ಸೇಫ್ಟಿ ಪರ್ಪಸ್ ಕೊಟ್ಟಿದ್ದಾರೆ. ಬಾಸ್, ಸೊ BOSS ಬಾಸ್ ಕಂಪ್ನಿದು ಆ್ಯಕ್ಚುಲಿ ಒಳ್ಳೆ ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ನೋಡೋದಾದ್ರೆ TV ಕ್ಯಾಬಿನೆಟ್ ನಿಮಗೆ ಸೊ ಈ ಕಡೆ ಬರುತ್ತೆ. ಅಂದರೆ ಸರ್ ಪ್ರತಿಯೊಂದು ಮನೆಯೂ ವಾಸ್ತು ಪ್ರಕಾರ ಇರುವಂಥದ್ದಲ್ಲ? ವಾಸ್ತು ಪ್ರಕಾರ. ಓಕೆ, ವಾಸ್ತು ಪ್ರಕಾರನೇ. ಆ್ಯಂಡ್ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಇದೆ ಅಂತ. TV ಕ್ಯಾಬಿನೆಟ್ ಕೂಡ ಕಸ್ಟಮೈಸ್ ಮಾಡಿರುವಂಥದ್ದು. ಸೊ ಇವೆಲ್ಲ ನಿಮಗೆ ಕಬೋರ್ಡ್ಸು ಕೂಡ ಇದೆ, ಸಪ್ರೇಟಾಗಿ ಯೂಸ್ ಮಾಡ್ಕೋಬೋದು. ಸೊ ಅದಾದ್ಮೇಲೆ ಹಾಲ್ ಎಷ್ಟು ಎಷ್ಟಿದೆ ಸರ್ ಇದು? ಸರ್ ಇದು 14x15 ಬರುತ್ತೆ ಸರ್ ಇದು. ಓಕೆ, ಸೊ ಇದು ನಿಮಗೆ ಚಿಕ್ಕದಾಗಿ ದೇವ್ರ ಮನೆ ಬೇಕು ಅಂತ ಅನ್ನೋರು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ TV ಕ್ಯಾಬಿನೆಟಲ್ಲಿ ಕೂಡ ದೇವ್ರ ಮನೆ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಕೆಲವೊಂದು ಕಡೆ ಏನಂತಾರೆ ನಮಗೆ ಸ್ಪೇಸ್ ಜಾಸ್ತಿ ಬೇಕು ಅಂತ ಅನ್ನೋರಿಗೆ ಸೊ ಇದೊಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲೂ ನೀವು ಪೂಜೆ ಸಾಮಾನು ಅದು ಇದು ಇಟ್ಕೋಬೋದು, ಗನ್ ಕಡ್ಡಿ ಇಲ್ಲ ಅಂತ ಏನಾದರೂ ನಿಮ್ಮ ಐಟಮ್ಸ್ಗಳನ್ನ ಥಿಂಗ್ಸ್ನ ಇಡ್ಬೋದು. ಅದಾದ್ಮೇಲೆ ನಿಮಗೆ ಕಿಚನ್ ಅಂತ ಬರೋದಾದರೆ, ಕಿಚನು ಕೂಡ ಇವು ಒಂದು ಯೂನಿಕ್ ಡಿಸೈನಲ್ಲಿ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಟೀಕ್ವುಡಲ್ಲಿ ನಿಮಗೆ ಡಿಸೈನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ನಿಮಗೆ ಕಿಚನ್ ಬರೋಣ. ಸೊ ಕಿಚನ್ ಬರೋದಾದರೆ ನೋಡಿ, ಕಿಚನಲ್ಲೂ ಕೂಡ ರೆಡಿ ಟು ಯೂಸ್. ಮೊದಲೇ ಹೇಳ್ದಂಗೆ ಆವಾಗಲೇ ಲಾಸ್ಟ್ ಟೈಮಲ್ಲಿ ಹೆಂಗೆ ತೋರಿಸಿದ್ಯೋ ಅದೇ ಥರನೇ ನಿಮಗೆ. ಆ್ಯಂಡ್ ಬಟ್ ಅದು ನಿಮಗೆ ಬ್ಲೂ ಕಲರಲ್ಲಿದೆ. ಆ್ಯಂಡ್ ಇದು ನಿಮಗೆ ಒಂದು ಗ್ರೇ ಕಲರಲ್ಲಿ ಇರುವಂಥದ್ದು ನಿಮಗೆ. ಸೊ ಇದು ಪೂರ್ತಿ ನಿಮಗೆ ಇಂಟೀರಿಯರ್ ಅಂದರೆ ಕಿಚನ್ ಎಲ್ಲ ಥೀಮ್ ಬಂದು ನಿಮಗೆ ಗ್ರೇ ಕಲರಲ್ಲಿ ಇರುವಂಥದ್ದು. ಓಕೆನಾ? ಸೊ ಬಂದರೆ ಒಂದೊಂದು ಬಿಲ್ಡಿಂಗ್ ಒಂದೊಂದು ಡಿಸೈನಿಂಗ್ ಇರುತ್ತೆ. ಓಕೆನಾ? ಇಲ್ಲೂ ಕೂಡ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಯೂಸ್ ಮಾಡಿ ಪ್ಲಗ್ ಪಾಯಿಂಟು ಕೂಡ ನಿಮಗೆ ಕೊಟ್ಟಿದ್ದಾರೆ. ಗ್ಯಾಸ್ ಪರ್ಪಸ್ ನೋಡಿದ್ರೆ ನಿಮ್ಗೆ ಇಲ್ಲಿದೆಲ್ಲ ಗ್ಯಾಸು. ಇದು ನಿಮಗೆ ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್ ಕೊಟ್ಟಿರುವಂಥದ್ದು. ಸೊ ಕಿಚನ್ ಕೆಲಸ ಮುಗೀತು, ನೆಲ್ಲಿಗಿಲ್ಲಿ ಹಾಕ್ಸ್ಕೊಡ್ತಾರೆ, ಕೈಗೆ ತೊಳ್ಕೊಂಡು ಪಾತ್ರೆ ಗೀತ ತೊಳಿಬೋದು. ಅದಾದಮೇಲೆ ನಿಮಗೆ ಸೊ ಮೊದಲೇ ಹೇಳ್ದಂಗೆ ಇದು ನಿಮಗೆ ಗೆಸ್ಟ್ ಬಾತ್ರೂಮ್ ಆಗಿರುತ್ತೆ ಗೆಸ್ಟ್ಗಳಿಗೆ. ಸೊ ಓಕೆ, ಈ ಕಡೆ ಬನ್ನಿ ಹಾಗೆ. ಸೊ ಇದು ನೋಡಿದ್ರೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಎಷ್ಟಿದೆ ಸರ್ ಇದು? ಸರ್ ಇದು 10x12 ಸರ್ ಇದು. ಓಕೆ, ಇದರಲ್ಲೂ ಕೂಡ ಕಬೋರ್ಡ್ಸ್ಗಳೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ಪ್ರೀಮಿಯಂ ಲುಕ್ ಆಗಿರುವಂಥದ್ದು ಕಬೋರ್ಡ್ಸು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಕಬೋರ್ಡ್ಸ್ ನೋಡಿದ್ದೀರಾ. ಮತ್ತು ಇನ್ನೊಂದು ಈ ಕಡೆ ಒಂದು ವಾಶ್ರೂಮ್ ಅಂತ ಬರೋದಾದರೆ ಸೊ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಸೊ ಒಳ್ಳೆ ಸ್ಪೇಸಸ್ ಆಗಿದೆ. ಆ್ಯಂಡ್ ಪ್ರೀಮಿಯಂ ಗ್ರಾನೈಟ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಇದು ಫಿಕ್ಸ್ ಮಾಡ್ಕೊಡ್ತಾರೆ. ವರ್ಕ್ ಸ್ಪೇಸ್ ಬೇಕಾ, ವರ್ಕ್ ಫ್ರಮ್ ಹೋಮ್ ಇತ್ತು ಅಂತಂದರೆ ಸೊ ಇದನ್ನ ಯೂಸ್ ಮಾಡ್ಕೋಬೋದು. ಮೇಲೆ ನೋಡ್ತಾ ಹೋಗೋದು ಸೀಲಿಂಗ್ ಕೂಡ ಸೊ ಒಂದು ಪ್ರೀಮಿಯಂ ಲುಕ್ಕಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಲಲ್ಲೂ ಕೂಡ ನಿಮ್ಗೆ ಪ್ರೀಮಿಯಂ, ಅದು ನಿಮಗೆ ಸೀಲಿಂಗ್ ಹೇಳಲೇ ಇಲ್ಲ, ಬ್ಲೂ ವಿತ್ ವೈಟ್ ಕಲರ್ ಇರುವಂತಹ ಸೀಲಿಂಗ್ ಹಾಲಲ್ಲೂ ಕೂಡ ಮಾಡಿಸಿದ್ದಾರೆ. ಓಕೆನಾ? ಸೊ ಹಾಲಲ್ಲಿ ನಿಮಗೆ 2 ವಿಂಡೋ ಬರುತ್ತೆ. ಸೊ ಒಂದು ನಿಮಗೆ ರೈಟಲ್ಲಿ ಬಂತು ಅಂದರೆ ಇನ್ನೊಂದು ಸ್ಲೈಡಿಂಗ್ ವಿಂಡೋ ಬಂದು ನಿಮಗೆ ಲೆಫ್ಟ್ ಸೈಡಲ್ಲಿ ಬರುವಂಥದ್ದು. ಸೊ ನಿಮಗೆ ಪ್ಲಗ್ ಪಾಯಿಂಟು ಕೂಡ ಆಲ್ಮೋಸ್ಟ್ ಅಲ್ಲೇ ಇದೆ, ಒಳ್ಳೆ ಕ್ವಾಲಿಟಿನೇ ಯೂಸ್ ಮಾಡಿದ್ದಾರೆ. ಸೊ ಇವಾಗ ನಾವು ಜನರಲ್ ರೂಮ್ಗೆ ಹೋಗೋಣ. ಸೊ ಜನರಲ್ ರೂಮಿಗೆ ನೋಡೋದಾದ್ರೆ ಒಳ್ಳೆ ಟೀಕು ಡೋರ್ ಕೂಡ ಇದೆ ಇದರಲ್ಲಿ. ಸೊ ಇಲ್ಲಿ ನಿಮಗೆ ಇದಕ್ಕೊಂದು ಸಪ್ರೇಟ್ ವಿಂಡೋ ಇರುತ್ತೆ. ಆ್ಯಂಡ್ ಎಷ್ಟಿದೆ ಸರ್ ಇದು ರೂಮು? ಸರ್ ಇದು 8x10 ಬರುತ್ತೆ. ಓಕೆ, ಮೇಲೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಮೇಲೆ ಕಬೋರ್ಡ್ಸ್ ಕೂಡ ನೋಡ್ಕೊಳ್ಳಿ ಒಂದ್ಸಲ, ಎಲ್ಲ ಕಸ್ಟಮೈಸ್, ಒಳ್ಳೆ ಕಲರ್ ಕಸ್ಟಮೈಸ್ ಕೂಡ ಮಾಡ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗ ಟೆರೆಸ್ಗೆ ಹೋಗ್ಬೋಣ. ಸೇಫ್ಟಿ ಪರ್ಪಸ್ ಮೊದಲೇ ಹೇಳಿದ್ದೀನಿ, ಹೆಂಗೋ ಗೊತ್ತಾ, ತುಂಬ ಇಲ್ಲಿರೋ ಮನೆಗಳೆಲ್ಲ ಹೆವಿ ಸೇಫ್ಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ಗ್ರಿಲ್ನ ಯೂಸ್ ಮಾಡಿದ್ದಾರೆ. ಓಕೆ, ನೋಡ್ತಾ ಇರ್ಬೋದು ಒಳ್ಳೆ ಸ್ಪೇಸ್ ಆಗಿರುವಂತಹ ಟೆರೆಸ್ ಇದೆ. ಆ್ಯಂಡ್ ನೀವು ಏನಾದ್ರೂ ಇನ್ನೊಂದು ಮೇಲೆ ಏನಾದರೂ ಫ್ಲೋರ್ ಕಟ್ತೀವಿ ಅಂದರೆ ಅದು ಯೂಸ್ ಮಾಡ್ಕೋಬೋದು. ಸೊ ಸೇಮ್ ಅವಾಗ ಹೇಳ್ದಂಗೆ ಸೊ ಇದಕ್ಕೂ ಕೂಡ ನಿಮಗೆ. ಆ್ಯಂಡ್ ಮೊದಲೇ ಚಿಲ್ ಮಾಡಿ ಕೇಳಿದ್ನಲ್ಲ, ಸೊ ಒಂದು ವಾಷಿಂಗ್ ಮಿಷಿನ್ ಮಾಡಿಕೊಳ್ಳಿ, ಒಂದು ಚೇರ್ ಹಾಕೊಳ್ಳಿ, ಚಿಲ್ ಮಾಡಿ, ಖುಷಿ ಪಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ. ಕರೆಕ್ಟ್ ಅಲ್ಲ ಸರ್? ಅಷ್ಟೇ, ಡನ್. ಓಕೆ, ಡನ್ ಅಂತೆ. ಬಂದು ಬಟ್ಟೆ ಹೋಗ್ಬಿಡಿ ನ್ಯಾಚುರಲ್ ಆಗಿ. ನೀವೇನಾದ್ರೂ ವಾಟರ್ ಟ್ಯಾಂಕ್ ಮಡಿಕೊಳ್ತೀವಿ ಅಂತಂದರೆ ಓವರ್ ಟ್ಯಾಂಕು, ಸೊ ಅದು ಕೂಡ ನಿಮಗೆ ಗ್ರಿಲ್ನಲ್ಲಿ ಯೂಸ್ ಮಾಡಿ ಒಂದು ಸೇಫ್ಟಿ ಕೊಟ್ಟಿದ್ದಾರೆ. ಸೊ ಮೇಕತ್ತಕ್ಕೆ ಸರ್ ಆಗಿ ಅದು ಮಾಡ್ಕೊಡ್ತೀರಾ? ಅದು ಮಾಡ್ಕೊಡ್ತೀವಿ ಸರ್. ಓಕೆ, ಅದೊಂದು ಪೆಂಡಿಂಗ್ ಇದೆ, ಅದು ಕೂಡ ಮಾಡ್ಕೊಡ್ತಾರೆ ನಿಮಗೆ. ಪ್ರೈಸ್ ತಿಳ್ಕೋಣ. ಸೊ ನೋಡಿದ್ರಲ್ಲ ಬಿಲ್ಡಿಂಗ್ 7 ಆ್ಯಂಡ್ ಇದು ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್ ನೀವು? ಸರ್ 95 lakhs ಸರ್. 95 ಲಕ್ಷ. ಓಕೆ, ಅದರಲ್ಲೂ ಸ್ಲೈಡ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಲೋನ್ ಮೇಲೆ ಹೋಗ್ತೀರಾ, ಲೋನು ಕೂಡ ಅವೈಲೇಬಲ್ ಇದೆ. ಇವಾಗ ನೆಕ್ಸ್ಟ್ ಬಿಲ್ಡಿಂಗ್ ನಂಬರ್ ಸರ್ 9 ಸರ್. ಸೊ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ. ಆ್ಯಂಡ್ ಆಲ್ರೆಡಿ ನಿಮಗೆ 2 ಕಂಪ್ಲೀಟ್ ಮಾಡಿದೆ, ಇದು 3ನೇದು. ಆ್ಯಕ್ಚುಲಿ ಇದು ರೆಡಿ ಆಗ್ತಾ ಇದೆ, ಇನ್ನು 1.5 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮ್ಯಾಮ್, ಇನ್ನೊಂದು ಈ ಬಿಲ್ಡಿಂಗ್ ಎಷ್ಟಕ್ಕಿದೆ ಈ ಮನೆ? ಇದು ರೋಡಿಗೆ 40 ಇದೆ, ಓಕೆ, ಒಳಗಡೆಗೆ 30 ಇದೆ. ಓಕೆ, ಸೊ ಅಂದರೆ ಬೇರೆ ಒಂದು ಮನೆನ ಕಂಪೇರ್ ಮಾಡಿದ್ರೆ ಈ ಮನೆಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಏನಿದೆ ಮ್ಯಾಮ್? ಅದು ಬಂದು ಆಲೋ ಬ್ಲಾಕ್ಸ್, ಇದು ಬಂದು ರೆಡ್ ಬ್ರಿಕ್ಸ್, ಅಂದ್ರೆ ಇಟ್ಟಿಗೆ ಬಿಲ್ಡಿಂಗ್ ಅಂತ ಹೇಳೋದು. ಓಕೆ, ಇಟ್ಟಿಗೆ ಬಿಲ್ಡಿಂಗ್ ಬಂದ್ಬಿಟ್ಟು ಯಾವತ್ತಿದ್ರು ಇದು ಕೂಲ್ ಆಗಿರುತ್ತೆ. ಬಂದ್ಬಿಟ್ಟು ತುಂಬಾ ಚೇಂಜಸ್ ಇದೆ. ಸ್ವಲ್ಪ ಮನೆ ತೋರಿಸ್ತೀರಾ ಏನೆಲ್ಲ ಯಾವ ಥರ ಮಾಡಿಸಿದ್ದೀರಾ ಅಂತ? ಮ್ಯಾಮ್, ಇವಾಗ ಇಲ್ಲಿ ಪಾರ್ಕಿಂಗ್ ಅಂತ ಬಂದ್ರೆ ಸೊ ಒಂದು ಮಿನಿಮಮ್ ನೋಡ್ತಾ ಇರ್ಬೋದು, ಒಂದು ಕಾರ್ನ ನಿಲ್ಲಿಸ್ಬೋದು. ಮೇಡಮ್, ಎಷ್ಟಿದೆ ಇದು ಪಾರ್ಕಿಂಗು? ಪಾರ್ಕಿಂಗ್ ಬಂದ್ಬಿಟ್ಟು 14 ಇದೆ, 14 ಕಡೆ ಇದೆ. ಓಕೆ, ಸೊ ಒಂದು ಕಾರ್ನ ನಿಲ್ಲಿಸ್ಬೋದು, ಒಂದು ಕಾರು ಮತ್ತೆ ಒಂದು 2 ವೀಲರ್, ಎರಡೇ ನಿಲ್ಲಿಸ್ಬೋದು 2 ವೀಲರ್ ಅಂತೇಳಿ. ಮೇಡಮ್, ವಾಟರ್ ಕೆಪಾಸಿಟಿ ಎಷ್ಟಿದೆ ಇದು? 12,000 ಲೀಟರ್ಸ್. ಓಕೆ, ಅದೇ ಥರನೇ ಇವಾಗ ಮನೆ ತೋರಿಸ್ಬೋಣ ಮ್ಯಾಮ್. ಇದು ಇಂಡಿವಿಜುವಲ್ ಬೋರ್ವೆಲ್ ಅಲ್ಲ? ಓಕೆ, ಇಂಡಿವಿಜುವಲ್ ಬೋರ್ವೆಲ್ ರೆಡಿ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಟೀಕು ಡೋರ್ನ ನಿಮಗೆ ಮಾಡಿಕೊಡುವಂಥದ್ದು.
ಆ್ಯಂಡ್ ಇವಾಗ ನೀವು ನೋಡ್ತಿದ್ರೆ ಹಾಲು ಎಷ್ಟು ಸ್ಪೇಸ್ ಇದೆ ನೋಡಿ, ತುಂಬ ದೊಡ್ಡದಾಗಿದೆ. ಓಕೆ, ಒಳ್ಳೆ ಸ್ಪೇಸ್ ಇರುವಂಥ ಹಾಲ್ ಇದೆ. ಮ್ಯಾಮ್ ಇದರಲ್ಲಿ ಎಷ್ಟು ರೂಮ್ ಇದೆ ಇಲ್ಲಿ? 2 ಡಬಲ್ ಬೆಡ್ರೂಮ್ ಇದೆ. ಓಕೆ, ಇದು ನೋಡಿದ್ರೆ ಇದು ಕಿಚನ್, ಬರುತ್ತೆ. ಓಪನ್ ಕಿಚನ್ ಬರುತ್ತಾ? ಇಲ್ಲೇನೋ ಡಿಸೈನ್ ಬರುತ್ತಾ ಇಲ್ಲಿ ಕ್ಲೋಸಿಂಗ್? ಡಿಸೈನ್ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗುತ್ತೆ. ಕಾಮನ್ ಟಾಯ್ಲೆಟ್ ಅಂತ. ಓಕೆ, ಕಾಮನ್ ಟಾಯ್ಲೆಟ್ ಅಂದರೆ ಗೆಸ್ಟ್ಗಳು ಯಾರಾದರೂ ಬಂದಿದ್ರೆ ಅಂದರೆ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟಾದ್ಮೇಲೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಬರೋದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಮ್ಯಾಮ್. ಓಕೆ, ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಯಾಕಂದರೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ನಿಮಗೆ ಮೇಲೆ ಡಿಸೈನ್ ಮಾಡಿಕೊಡ್ತಾರೆ. ಇದರಲ್ಲೂ ಕೂಡ ವಿಂಡೋಸ್ ಕೂಡ ಇದೆ. ಸ್ಲೈಡಿಂಗ್ ಅಲ್ಲ ಮ್ಯಾಮ್, ಅಲ್ಲಿ ಯಾವ ಥರ ವಿಂಡೋಸ್ ಸ್ಲೈಡಿಂಗ್ ಕೊಟ್ಟಿದ್ರೆ ಅದೇ ಥರ ಕೊಡ್ತೀರಾ ಇದಕ್ಕೂ? ಇಲ್ಲ ಇದು ಓಪನ್ ವಿಂಡೋಸ್ ಬರುತ್ತೆ. ಓಪನ್ ವಿಂಡೋಸ್ ಬರುತ್ತಾ? ಓಕೆ ಮ್ಯಾಮ್. ಅದೇ ಥರ ಇವಾಗ ಕಾಮನ್ ರೂಮ್ ನೋಡೋದಾದ್ರೆ ನಾರ್ಮಲ್ ಆಗಿ ಇದ್ರಲ್ಲಿ ಅಟ್ಯಾಚ್ ರೂಮ್ ಇರಲ್ಲ, ಸೊ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಮ್ಯಾಮ್ ಈ ರೂಮು ಅಷ್ಟೊಂದು ದೊಡ್ಡದಾಗಿದ್ದರೆ ಇದು ಕೂಡ ಇಲ್ಲಿ ಕಬೋರ್ಡ್ಸ್ ಬರುತ್ತಲ್ಲ ಮ್ಯಾಮ್ ಇಲ್ಲಿ? ಹೌದು, ಕಬೋರ್ಡ್ಸ್. ಓಕೆ, ಇಲ್ಲಿ ಕಬೋರ್ಡ್ಸ್ ಬರುತ್ತೆ, ಅದಕ್ಕೂ ಕಬೋರ್ಡ್ಸ್ ಬರುತ್ತೆ. ಹೌದು, ಸ್ವಲ್ಪ ಮಾಡ್ಕೊಡ್ತಿದ್ದಾರೆ. ಈಗ ದೇವ್ರ ಮನೆ ಅಂತ ಬರೋದಾದ್ರೆ ಮ್ಯಾಮ್ ಇಲ್ಲಿ ವುಡ್ಡಲ್ಲಿ ಮಾಡ್ಕೊಡ್ತೀರಲ್ಲ? ವುಡ್ಡಲ್ಲಿ ಮಾಡ್ಕೊಡ್ತೀವಿ. ಓಕೆ ಮ್ಯಾಮ್, ಇವೆಲ್ಲ ವಾಸ್ತು ಪ್ರಕಾರ ಇರುತ್ತಲ್ಲ? ಇದೆಲ್ಲ ವಾಸ್ತು ಪ್ರಕಾರನೇ. ಟೋಟಲ್ ಇಲ್ಲಿರುವಂಥ ಮನೆಗಳು ಅಷ್ಟು ಕೂಡ ವಾಸ್ತು ಪ್ರಕಾರ ಮಾಡಿರುವಂಥದ್ದು. ಪ್ರಕಾರನೇ ಇದೆ. ಸೊ ಇಲ್ಲೂ ಕೂಡ ನಿಮಗೆ 3 ವಿಂಡೋಸ್ ಬರುತ್ತೆ, 1 and 2 and 3 ವಿಂಡೋಸ್ ಕೂಡ ಬರುತ್ತೆ. ಬನ್ನಿ ಮ್ಯಾಮ್ ಹೇಗೆ ಟೆರೆಸ್ಗೆ ಹೋಗೋಣ. ಸೊ ಇವಾಗ ಟೆರೆಸ್ ಕೂಡ ನೋಡ್ಬೋದು. ಬನ್ನಿ ಮ್ಯಾಮ್ ಹಾಗೆ ಟೆರೆಸ್ಗೆ ಹೋಗೋದಾದ್ರೆ ಸೊ ಒಳ್ಳೆ ಗ್ರಿಲ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದು ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್, ನೋಡಿದ್ರೆ ಟೆರೆಸ್ಸು. ಅಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಪ್ಲಗ್ ಪಾಯಿಂಟ್ ಕೂಡ ಕೊಟ್ಟಿರುವಂಥದ್ದು. ಎಕ್ಸ್ಟ್ರಾ ಏನಾದ್ರು ನೆಕ್ಸ್ಟ್ ಫ್ಲೋರ್ನ ನೀವೇನಾದ್ರು ಮಾಡ್ಕೋತೀವಿ ಅಂತಂದರೆ ಅದಕ್ಕೆ ಅಂತಲೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು. ಓಕೆ, ಇದು ನೋಡಿದ್ರಲ್ಲ ಇಟ್ಕೆ ಕಟ್ಟಿರುವಂತಹ ಒಂದು ಮನೆನ. ಸೊ ಏನು ಅನ್ನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು ಸ್ವಲ್ಪ ಕೆಲಸ ನಡೀತಾ ಇದೆ. ಅದು 1.5 ಮಂತಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀರಲ್ಲ ಮ್ಯಾಮ್? ಸೊ ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? 95 lakhs ಕೊಟ್ಟು. ಸೊ ಅದರಲ್ಲಿ ಸ್ಲೈಟ್ಲಿ ನೆಗೆಷಬಲ್ ಇರುತ್ತಲ್ಲ? ಓಕೆ, ಸೊ ಲೋನ್ ಅಂತ ಬಂದರೆ ಲೋನು ಕೂಡ ಮಾಡಿಸ್ಕೊಡ್ತೀರಾ? ಸೊ ನೆಕ್ಸ್ಟ್ ಬಿಲ್ಡಿಂಗ್ ನೋಡೋಣ ಬನ್ನಿ. ಸೊ ಅವಾಗಲೇ 3 ಮನೆಗಳನ್ನ ತೋರಿಸಿದ್ದೀನಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸರ್ ಎಷ್ಟಿದೆ ಇದು? ಸರ್ 30-40 ಸರ್. ಓಕೆ, ಸೊ ಇದ್ರ ಬಗ್ಗೆ ಯಾವುದು? ಕಾರ್ನರ್ ಸೈಡ್ ಬರುತ್ತೆ ಸರ್ ಇದು. ಓಕೆ, ಸೊ ಇದು ವಾಸ್ತು ಪ್ರಕಾರ ಇರುವಂಥದ್ದು? ವಾಸ್ತು ಪ್ರಕಾರ ಇದೆ ಸರ್. ಸರ್ ಹಾಗೇನೆ ಇವಾಗ ಫಸ್ಟ್ ಓಪನ್ ಮಾಡೋದಾದ್ರೆ ಗೇಟ್ ಅಂಡ್ ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಗೇಟು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ಪಾರ್ಕಿಂಗ್ ವ್ಯವಸ್ಥೆ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ 2 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು, ಒಂದು 5-6 ಬೈಕ್ನ ನಿಲ್ಲಿಸ್ಬೋದು. ಅಂದರೆ ನಾರ್ಮಲ್ ಆಗಿರೋ ಸಣ್ಣ ಪುಟ್ಟ ಕಾರ್ ಅಂದರೆ ಇವಾಗ ಇಂಡಿಕಾ ಇಲ್ಲ ಅಂತಂದರೆ ಇನೋವಾ ಆ ಥರ ಇದೆ, 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು, ಏನು ತೊಂದರೆ. ಚಿಕ್ಕ ಅವರೇ 3 ನಿಲ್ಲಿಸ್ಕೋಬೋದು, ಬೈಕ್ ಅಂತ ಬಂದರೂ 3 ನಿಲ್ಲಿಸ್ಕೋಬೋದು, ಆ ಥರ ಸ್ಪೇಸ್ ಇದೆ. ಸರ್ ಇದು ಎಷ್ಟಿದೆ ಅಂತ ಹೇಳ್ಬೋದಾ? ಸರ್ ಇದು ವಿಡ್ತ್ ಬಂದ್ಬಿಟ್ಟು 14 ಇದೆ. ಓಕೆ, ಲೆಂತ್ ನಮಗೆ 40 ಬರುತ್ತೆ ಸರ್. ಬ್ಯಾಕ್ ಟು ಬ್ಯಾಕ್ ನಾವು 2 ಕಾರ್ ಪಾರ್ಕ್ ಮಾಡ್ಕೋಬಹುದು. ಸೊ ಓಕೆ, ಈಗ ನೀವೇನಾದ್ರು ಇನ್ ಕೇಸ್ ಸಿಲಿಂಡರ್ನ ಇಟ್ಕೊಳ್ತೀವಿ ಅಂತಂದರೆ ಸಿಲಿಂಡರ್ಗೆ ಅಂತಲೇ 2 ಕ್ಯಾಬಿನ ಕೊಟ್ಟಿದ್ದಾರೆ. ಒಂದು ಬಂದು ಫಸ್ಟ್ ಫ್ಲೋರು ಆ್ಯಂಡ್ ಗ್ರೌಂಡ್ ಫ್ಲೋರ್ ಆಗಿರುವಂಥದ್ದು. ಸೊ ನೋಡಿದ್ರಲ್ಲ, ಇದಾದ್ಮೇಲೆ ಎಷ್ಟು ವಾಟರ್ ಕೆಪಾಸಿಟಿ ಅಂತ ಬಂದರೆ ಇದಕ್ಕೆ ಎಷ್ಟು ಲೀಟರ್ ವಾಟರ್ ಕೆಪಾಸಿಟಿ ಇರುತ್ತೆ ಸರ್? ಸರ್ 10,500 ಇದೆ ಸರ್. 10,500. ಓಕೆ, ಸೊ ಇದಾದ್ಮೇಲೆ ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಬೋರ್ವೆಲ್ ಇರೋದ್ರಿಂದ ಸೊ ನಿಮಗೆ ಇಂಡಿವಿಜುವಲ್ ಬೋರ್ವೆಲ್ ಕೂಡ ಆಪ್ಷನ್ ಇರುತ್ತೆ. ಮನೆಯೊಳಗೆ ಎಂಟ್ರಿ ಆಗೋಣ. ಸೊ ನೆಕ್ಸ್ಟ್ ಬರೋಣ ಮೇಲ್ಗೆ. ಆ್ಯಂಡ್ ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಪ್ರೀಮಿಯಂ ಲುಕ್ಕಲ್ಲಿ ಇರುವಂತಹ ಟೀಕು ಡೋರ್ ಕೂಡ ರೆಡಿ ಇರುವಂಥದ್ದು. ಸೊ ಇದು ಪಾಲಿಸಿಂಗ್ ಮಾಡ್ಕೊಡ್ತೀರಾ ಸರ್? ಪಾಲಿಶಿಂಗ್ ಮಾಡ್ಕೊಡ್ತೀವಿ. ಓಕೆ, ಸೊ ಇದಾದ್ಮೇಲೆ ಹಾಲ್ ನೋಡೋಣ. ಸೊ ಹಾಲ್ ಎಷ್ಟಿದೆ ಐಡಿಯಾ ಇದೆ ಸರ್? ಸರ್ ಇದು 15 ಬರುತ್ತೆ ಸರ್. 15/12 ಬರುತ್ತೆ. ಓಕೆ, ಸೊ ಮೇಲ್ ನೋಡ್ತಾ ಇರ್ಬೋದು, ಸೀಲಿಂಗ್ ನೋಡ್ತಾ ಇರ್ಬೋದು. ಇದು ಕೂಡ ನಿಮಗೆ ಪ್ರೀಮಿಯಂ ಲುಕ್ಕಲ್ಲಿ ಇರುವಂಥದ್ದು. ಸೊ ಇದಕ್ಕೂ ನಿಮಗೆ ಲೈಟ್ ಕೂಡ ಅವೈಲೇಬಲ್ ಇದೆ, ಹಾಕೊಡ್ತಾರೆ. ಅದಾದ್ಮೇಲೆ ಟಿವಿ ಕ್ಯಾಬಿನೆಟ್ ಅಂತ ಬಂದರೆ ನಿಮಗೆ ಟಿವಿ ಕ್ಯಾಬಿನೆಟ್ ಕೂಡ ಇದೆ. ಅದಾದ್ಮೇಲೆ ದೇವ್ರ ಮನೆ ಅಂತ ಬಂದರೆ ಒಂದು ಇಲ್ಲೇ ಕೂಡ ಇನ್ಕ್ಲೂಡ್ ದೇವ್ರ ಮನೆಯೂ ಕೂಡ ಮಾಡ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕರೆಕ್ಟಾ ಸರ್? ಸರ್ ಈಗ ಕ್ಲೋಸ್ ಮಾಡಿ. ಅದೇ ಥರ ನಿಮಗೆ ಕಿಚನ್ ಅಂತ ಬರೋದಾದರೆ ಕಿಚನಲ್ಲೂ ಒಂದು ಯೂನಿಕ್ ಕಲರ್ ಇರುವಂತಹ ಕಿಚನ್ನು, ಒಳ್ಳೆ ಸ್ಪೇಸಸ್ ಆಗಿದೆ. ಸೊ ಒಳ್ಳೆ ಕಿಚನ್ ಅಂದರೆ ಬೇರೆದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ನೋಡ್ತಾ ಇರ್ಬೋದು. ಪಾತ್ರೆಗಿಂತ ತೊಳ್ಕೊತೀವಿ ಅಂದರೆ ಯೂಸ್ ಮಾಡ್ಕೋಬೋದು, ರೆಡಿ ಟು ಯೂಸ್. ನೋಡಿ ಪ್ರೀಮಿಯಂ ಲುಕ್ಕಲ್ಲಿ ಇರುವಂಥದ್ದನ್ನ ಯೂಸ್ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ ಇವೆಲ್ಲ. ಸೊ ಇದು ಯೂಸ್ ಮಾಡ್ಕೋಬೋದು. ನೀವು ಬಾಕ್ಸ್ ಇರ್ತೀವಿ ಅಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಮೇಲೆ ಕೂಡ ಅಷ್ಟೇ. ಸೊ ಇವಾಗ ರೂಮ್ಗಳ ಬಗ್ಗೆ ಹೋಗ್ಬೋಣ. ಈಗ ಹಾಲ್ ಆಗಿದೆ, ಮೇಲೆ ರೂಫ್ ಆಗಿದೆ. ಅದಾದಮೇಲೆ ಜನರಲ್ ಬಾತ್ರೂಮು, ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಬರ್ತಾರೆ ಅಂದರೆ ಆ ಜನರಲ್ ಬಾತ್ರೂಮ್ನ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಮಾಸ್ಟರ್ ಬೆಡ್ರೂಮ್ ಬರ್ತೀವಿ ಅಂದರೆ ಸರ್ ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆ ಸರ್ ಇಲ್ಲಿ? 13/10 ಬರುತ್ತೆ ಸರ್. 13/10 ಇರುವಂಥದ್ದು. ಸೊ ನಿಮಗೆ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಸೊ ಅದು ಕೂಡ ನೆಕ್ಸ್ಟ್ ನೋಡೋದಾದರೆ ನೀವೇನಾದರೂ ರೆಡಿ ಆಗ್ತೀವಿ ರೆಡಿನೂ ಕೂಡ ಆಗ್ಬೋದು. ಸೊ ಬಾತ್ರೂಮ್ ಅಂತ ನೋಡೋದಾದರೆ ಸೊ ಎಲ್ಲ ಪೆಂಡಿಂಗಲ್ಲಿ ನಿಲ್ಲಿಸಿದ್ದಾರೆ. ಸೊ ಅದನ್ನ ರೆಡಿ ಮಾಡಿಕೊಡ್ತಾರೆ ನಿಮಗೆ. ವಾಶ್ರೂಮ್ಗೆ ಏನೇನು ಬೇಕು ಅದನ್ನು. ಸೊ ಇದಕ್ಕೂ ಕೂಡ ಟೀಕುಡ್ ಡೋರ್ ಯೂಸ್ ಮಾಡಿದ್ದಾರೆ. ಸೊ ಇದು ಟೀಕುಡ್ ಡೋರ್ ಅಂತಲೇ ಹೇಳ್ಬೋದು. 2 ಟೀಕುಡ್ ಡೋರ್ ಇರುತ್ತೆ. ಸೊ ಅದಾದಮೇಲೆ ಜನರಲ್ ರೂಮ್ ಅಂತ ಬರೋದಾದರೆ ಸೊ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರೋಲ್ಲ ಅಷ್ಟೇ. ಸೊ ಜನರಲ್ ರೂಮ್ ಅಂತಲೇ ಹೇಳ್ಬೋದು. ಇದು ಕೂಡ ನಿಮಗೆ ಕಬೋರ್ಡ್ಸ್ ಎಲ್ಲ ಇದೆ. ಆ್ಯಂಡ್ ಇದರಲ್ಲೂ ಕೂಡ ವಿಂಡೋಸ್ ಇದೆ. ರೂಫಲ್ಲಿ ನೋಡ್ತಾ ಇರೋದು ಇದು ಕೂಡ ಯೂನಿಕ್ ಡಿಸೈನಲ್ಲಿ ಇರುವಂಥದ್ದು. ಇದು ಎಷ್ಟಿದೆ ಸರ್ ಇದು? ಸರ್ ಇದು 10/12 ಬರುತ್ತೆ ಸರ್. ಸೊ ನೋಡಿ ಟೆರೆಸ್ಗೆ ಹೋಗಬೇಕು ಅಂತಂದರೆ ಸರ್ ಟೆರೆಸಲ್ಲೂ ಕೂಡ ಇಲ್ಲೇ ಆ್ಯಕ್ಚುಲಿ ನೋಡಿ ಪವರ್ ಪಾಯಿಂಟ್ ಬಂದು ನಿಮಗೆ ಬೋರ್ಡ್ಸ್ ಎಲ್ಲ ಇಲ್ಲೇ ಬರುವಂಥದ್ದು ಮೇನು ನೋಡಿ. ಅದು ಆ್ಯಕ್ಚುಲಿ ಬಂದು ಬೋರ್ವೆಲ್ದು. ಆ್ಯಂಡ್ ಇವೆಲ್ಲ ಮೀಟ್ರ್ ಬೋರ್ಡ್ ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟು. ಸೊ ಇಲ್ಲಿ ಕೂಡ ನಿಮಗೆ ಒಂದು ಸ್ಪೇಸ್ ನಿಮ್ಗೆ ವೇಸ್ಟ್ ಆಗಬಾರ್ದು ಅಂತ ನಿಮಗೆ ಸೊ ಇಲ್ಲಿ ಸ್ಟೋರ್ ರೂಮ್ ಥರ ಮಾಡ್ಕೊಟ್ಟಿದ್ದಾರೆ. ಅಂದರೆ ನೀವೇನು ಬೇಕಾದ್ರೂ ಐಟಮ್ ಇಟ್ಕೋಬೋದು. ಸೊ ನೀವು ಯೂಸ್ ಮಾಡದೇ ಇರುವಂಥ ಐಟಮ್ಗಳನ್ನ. ಸೊ ಇಲ್ಲಿ ನೋಡಿದ್ರೆ ಮೆಟಲ್ಸ್ಗಳು ನೋಡ್ಬೋದು.
ಒಳ್ಳೆ ಇದಕ್ಕೂ ಸ್ಪೇಸ್ ಇದೆ, ಅಂದರೆ ಚಿಕ್ಕ ಮಾಡಿಬಿಡ್ತಾರೆ ಕೆಲವು ಕಡೆ, ಇಲ್ಲಿ ಒಳ್ಳೆ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಒಳ್ಳೆ ಗ್ರಿಲ್ ಯೂಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ನೋಡೋದಾದರೆ ನಿಮಗೆ ಈ ಥರ ಬರುತ್ತೆ. ಸೊ ಸರ್ ಹಾಲ್ ಎಷ್ಟಿದೆ ಇದು? ಸರ್ ಇದು 15/14 ಬರುತ್ತೆ ಸರ್. ಸೊ ಇದು ದೊಡ್ಡದು ಹಾಲು, ಸ್ಪೇಸಿಯಸ್ ಆಗಿ ದೊಡ್ಡದಾಗಿ ಬರುತ್ತೆ ಹಾಲು. ಓಕೆ. ಸೊ ಇದಕ್ಕೂ ವಿಂಡೋ ಇದು ನೋಡ್ತಾ ಇರ್ಬೋದು, ಇದು ದೊಡ್ಡದಾಗಿದೆ, ಒಳ್ಳೆ ಸ್ಪೇಸ್ ಆಗಿ. ಸರ್ ಇದು ಎಷ್ಟು ರೂಮ್ ಇದೆ ಇಲ್ಲಿ? ಸರ್ 3 BHK ಬರುತ್ತೆ ಸರ್. ಇದು 3 BHK ಬರುತ್ತೆ, ಕೆಳಗೆ 2 BHK ಬರುತ್ತೆ. ಕೆಳಗಡೆ 2 BHK, ಇದು 3 BHK ಬರುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು. ಸೊ ಈಗ ಫಸ್ಟು ರೂಮ್ ಇಲ್ಲೇ ತೋರಿಸ್ಕೋಣ. ಚಿಲ್ಡ್ರನ್ಸ್ ಬೆಡ್ರೂಮು, ಸೀಲಿಂಗ್ ನೋಡ್ತಾ ಇರ್ಬೋದು. ಆ್ಯಂಡ್ ಯೂನಿಕ್ ಡಿಸೈನ್ ಸೀಲಿಂಗ್ ಇರೋದು, ಇದಕ್ಕೆಲ್ಲ ಮೇಗ ರೆಡಿಗಿಡಿ ಆಗೋಕ್ಕಿರುತ್ತೆ. ಸೊ ಇನ್ನೊಂದು ಬಂದು ಇದು ಗೆಸ್ಟ್ ರೂಮ್ ಆ್ಯಕ್ಚುಲಿ. ಸೊ ಇದು ಕೂಡ ನಿಮಗೆ ಸೀಲಿಂಗ್ ನೋಡ್ಬೋದು, ಇದು ಯೂನಿಕ್ ಆಗಿರೋ ಡಿಸೈನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ರೆಡಿ ಆಗೋಕ್ಕೆ ಎಲ್ಲದರಲ್ಲೂ ಒಂದೊಂದು ರೂಮಲ್ಲಿ ಮಿರರ್ಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ನೋಡಿ ಒಳ್ಳೆ ಐಟಮ್ಸ್ಗಳನ್ನ ಹಾಕ್ಸಿ ನಿಮಗೆ ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ನಿಮಗೆ ಸ್ವಿಚ್ ಬೋರ್ಡ್ಸ್ಗಳು ಕೊಟ್ಟಿದ್ದಾರೆ. ಸೊ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು, ಒಳ್ಳೆ ಟೀಕು ಡೋರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮಲ್ಲೂ ಸೀಲಿಂಗ್ ನೋಡ್ತಾ ಇರ್ಬೋದು. ಆ್ಯಂಡ್ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ಪ್ರೀಮಿಯಂ ಲುಕ್. ಆ್ಯಂಡ್ ವಿಂಡೋಸ್ ನೋಡ್ತಾ ಇರ್ಬೋದು. ಅದಾದಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಬಾತ್ರೂಮು, ಅದು ಫಿಕ್ಸ್ ಮಾಡಿಕೊಡ್ತಾರೆ. ಸೊ ಅದು ಕೂಡ ಒಳ್ಳೆ ಸ್ಪೇಸ್ ಆಗಿದೆ, ಒಳ್ಳೆ ಗ್ರಾನೈಟ್ಗಳನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೈಲ್ಸ್ ಆಗಿರ್ಬೋದು ಎಲ್ಲ ಪ್ರೀಮಿಯಮಲ್ಲಿ ಯೂಸ್ ಮಾಡಿರುವಂಥದ್ದು. ಸೊ ಟಿ ವಿ ಕ್ಯಾಬಿನೆಟ್ ನೋಡ್ಕೋಬೋದು, ಒಳ್ಳೆ ಎಷ್ಟು ಕಸ್ಟಮೈಸ್ ಇದೆ ಅಂತ. ಸರ್ ಆ್ಯಕ್ಚುಲಿ ಅದು ದೇವ್ರ ಮನೆ, ಇದು ದೇವ್ರ ಮನೆ. ಆ್ಯಕ್ಚುಲಿ ಇದೇ ದೇವ್ರ ಮನೆ. ಓಕೆ, ಇದೇ ದೇವ್ರ ಮನೆ ಅಂತ ಹೇಳ್ಬೋದು. ಯಾಕೆಂದರೆ ವಾಸ್ತು ಪ್ರಕಾರ ಮಾಡಿರೋದ್ರಿಂದ ಸೊ ಎಲ್ಲಿರಬೇಕೋ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಪ್ರೀಮಿಯಂ ಲುಕ್ಕಲ್ಲಿ ಇದೆ. ಇದು ಕೂಡ ಟಿ ವಿ ಕ್ಯಾಬಿನೆಟ್ ಯಾವ ಥರ ಇದೆ ಅಂತ ಸಖತ್ತಾಗಿದೆಯಲ್ಲ. ಓಕೆ, ಅಂದರೆ ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಯಾರಾದ್ರು ಬಂದಿದ್ದಾರೆ ಅಂತಂದರೆ ಸೊ ಅವ್ರು ಯೂಸ್ ಮಾಡ್ಕೊಳ್ಳೋದು. ಸರ್ ಇಲ್ಲೂ ವಾಷಿಂಗ್ ಮಿಷಿನ್ ಇಡ್ಬೋದಲ್ಲ? ಓಕೆ. ಸೊ ಹಾಲಲ್ಲಿ ಏನೋ ವಾಷಿಂಗ್ ಮಿಷಿನ್ ಇಡ್ತೀವಿ ಅಂದರೆ ಟೆರೆಸ್ಗೆ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲೂ ಕೂಡ ಇಟ್ಕೋಬೋದು. ಸೊ ಅದಕ್ಕೆ ಸ್ಪೇಸ್ ಇರೋವಂಥದ್ದು. ಸೊ ವಿಂಡೋ ಇದೆ, ಇಲ್ಲೇ ನೀವೇನಾದ್ರು ಬಾಗೋ ತೆಗ್ಬಿಟ್ಟು ಅಕ್ಕ ಚೆನ್ನಾಗಿದೆ ಅಕ್ಕ, ಗೌರಕ್ಕ, ನಿಂಗಕ್ಕ ಅಂತ ಹೇಳ್ಕೊಂಡು ಸಾಂಬಾರು ಇದದ, ಚಟ್ನಿ ಇದೆ ಅಂತ ಇಲ್ಲಿಂದನೇ ಕೇಳ್ಬೋದು ಆ ಥರ. ಆದರೆ ಪಕ್ಕದ ಮನೆಯವ್ರು ಮಾತಾಡಿಸ್ಬೇಕು ಅಂದರೆ ಇಳಿಲೇಬೇಕು ಅಂತ ಹೇಳಿಲ್ವಲ್ಲ ಸರ್? ಓಕೆ. ದೊಡ್ಡದಾಗಿದೆ ಸರ್. ಇದು ಯೂನಿಕಾಗಿ ಹೆಂಗಿದೆ ಅಂತಂದರೆ ಕಿಚನು ಪ್ರೀಮಿಯಂ ಲುಕ್ಕಲ್ಲಿ ಯಾವುದೋ ಸಿನಿಮಾ ಈಗ ಶೂಟಿಂಗ್ ಮನೆಗಳು ಇರ್ತಾವೆ ಗೊತ್ತಾ? ಸೊ ಆ ಥರ ಇದೆ ಕಿಚನ್. ನೋಡಿ ಬಾಲ್ಕನಿ ನೋಡಿ ಗುರುಗಳೇ ಹೆಂಗಿದೆ, ಇಲ್ಲಿ ಬಾಲ್ಕನಿ ನೋಡಿ, ಇದು ಬಾಲ್ಕನಿ ಅಂತ. ಇದು ಏನು ಸಾಕಾಗಿದೆ ನೋಡಿ ಬಾಲ್ಕನಿ. ಸೊ ಅದು ಬಿಟ್ಟರೆ ಕಿಚನ್ ನೋಡಿ. ಆ್ಯಂಡ್ ಎಲ್ಲ ಡಿಸೈನ್ಗಳು ಬೇಕಾದ್ರೆ ನೀವೇನು ಬೇಕಾದ್ರೆ ಇಟ್ಕೋಬೋದು ನೋಡಿ, ಎಲ್ಲ ರೆಡಿ ಟು ಯೂಸ್ ಅಂತ ಹೇಳ್ಬೋದು. ನೀವೇನು ಐಟಮ್ ಇಟ್ಕೊಳ್ತೀರಿ ಎಲ್ಲ ಇಟ್ಕೋಬೋದು. ಅದಾದಮೇಲೆ ನೋಡಿ ಬಾಲ್ಕನಿ ಕ್ಲೋಸ್ ಮಾಡ್ಬೋದು, ಫುಲ್ಲು ಗ್ಲಾಸ್ ಇದೆ. ಆ್ಯಂಡು ಮಟ್ಕಿಟೋ ಜಾಲರಿದೊಂದು ಮಿರರ್ದಿದೆ. ಆ್ಯಂಡ್ ಇಲ್ಲಿ ಇದು ಕೂಡ ಹೋಗಲ್ಲ ಅಂತಂದರೆ ಯಾರು ಹೋಗ್ಬಾರ್ದು ಅಂದರೆ ಕ್ಲೋಸು ಕೂಡ ಮಾಡ್ಕೋಬೋದು. ಇಲ್ಲೊಂದು ಚಿಕ್ಕ ಒಂದು ಡೋರ್ ಕೊಟ್ಟಿದ್ದಾರೆ. ಸೊ ಮನೆ ಮಾತ್ರ ಸಖತ್ತಾಗಿ ಮಾಡ್ತಿದ್ದಾರೆ ಸರ್. ಇದಕ್ಕೆ ಈಗ ಟೆರೆಸ್ಗೆ ಹೋಗ್ಬೋಣ. ಸೊ ಆಲ್ಮೋಸ್ಟ್ ಟೆರೆಸಲ್ಲೂ ನೋಡ್ತಾ ಇರ್ಬೋದು, ಸೇಫ್ಟಿ ಗ್ರಿಲ್ ಡೋರು ಕೂಡ ಇದೆ. ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಒಂದು ಚಿಕ್ಕದೊಂದು ರೂಮ್ ಮಾಡಿಕೊಟ್ಟಿದ್ದಾರೆ. ಮೇಲೆ ವಾಟರ್ ಟ್ಯಾಂಕ್ ಇಡ್ತೀವಿ ಅಂತಂದರೆ ಅದು ಕೂಡ ಇಡ್ಬೋದು. ಸೊ ನೀವೆಲ್ಲ ಕೈಲೇ ಹ್ಯಾಂಡ್ ವಾಶ್ ಮಾಡ್ತೀವಿ ಅಂತಂದರೆ ಬಟ್ಟೆನ ಅದು ಕೂಡ ಮಾಡ್ಕೋಬೋದು. ಆ್ಯಂಡ್ ಎಕ್ಸ್ಟ್ರಾ ಬಿಲ್ಡಿಂಗ್ ಇಂತ್ರ ಮೇಲೂ ಕಟ್ತೀವಿ ಅಂತಂದರೆ ಅದಕ್ಕೂ ಕೂಡ ಅವೈಲೇಬಲ್ ಇದೆ, ಅದಕ್ಕೂ ಮಾಡ್ಕೋಬೋದು. ನೋಡಿ ಸುತ್ತಮುತ್ತ ಎಷ್ಟು ಬಿಲ್ಡಿಂಗ್ ಇದೆ ನೋಡಿ, ಗೌರಕ್ಕ, ನಿಂಗಕ್ಕ ಅಂತ ಇಲ್ಲೇ ಮಾತಾಡ್ಬೋದು. ಫುಲ್ ಡೆವಲಪ್ ಏರಿಯಾ. ಸರ್ ಅಕ್ಕಪಕ್ಕ ಯಾವ್ಯಾವುದು ಸ್ಕೂಲು, ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರಲ್ಲ? ತುಂಬಾ ಸ್ಕೂಲ್ಸ್ ಇದೆ ಸರ್. ಇಲ್ಲಿ ಗಾರ್ಡನ್ ಸಿಟಿ ಕಾಲೇಜ್ ಬರುತ್ತೆ, MVJ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮತ್ತೆ ಈಸ್ಟ್ ಪಾಯಿಂಟ್ ಕಾಲೇಜು, ಮೆಡಿಕಲ್ ಕಾಲೇಜ್ ಬರುತ್ತೆ. ಕೇರ್ಪುರಂ ಮೆಟ್ರೋ ಸ್ಟೇಷನ್ 5 ಮೆಟ್ರೋ ಸ್ಟೇಷನ್ 5 ಕಿಲೋಮೀಟರ್ಸ್ ಬರುತ್ತೆ ಕೇರ್ಪುರಂ. ಮತ್ತೆ ಮಾರ್ಕೆಟ್ ನಮ್ಗೆ ಇಲ್ಲಿಂದ 3.5 ಕಿಲೋಮೀಟರ್ ಅಲ್ಲೇ ಕೇರ್ಪುರಂ ಮಾರ್ಕೆಟ್ ಬರುತ್ತೆ. ಸೊ ಬಿಲ್ಡಿಂಗ್ ನಂಬರ್ 10. ಸೊ ಇದು ಕಂಪ್ಲೀಟ್ ಆಗಿದೆ. ಇದು ಪ್ರೀಮಿಯಂ ಲುಕ್ಕಲ್ಲಿ ಕಟ್ಟಿರುವಂಥದ್ದು. ಕೆಲವು ಶೂಟಿಂಗ್ ಮನೆಗಳು ನೋಡಿರ್ತಾರಲ್ಲ ಆ ಥರ ಇದೆ ಅಂತ ಹೇಳ್ಬೋದು. ಫಸ್ಟ್ ಫ್ಲೋರ್ ಅಂತೂ ಕಳ್ದೋಗ್ಬಿಟ್ಟಿದೆ ನೋಡ್ಬಿಟ್ಟು. ಸರ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಇದಕ್ಕೆ? ಸರ್ 1,45 lakhs ಸರ್. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸೊ ಲೋನ್ ಬೇಕಂದ್ರೆ ಲೋನು ಕೂಡ ಇರುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. ಇದು ಬಂದು ಬಿಲ್ಡಿಂಗ್ ನಂಬರ್ 11 ಆಗಿರುತ್ತೆ. ಸರ್ ಎಷ್ಟು ಫ್ಲೋರ್ ಇದೆ ಇಲ್ಲಿ? G+1 ಸರ್. ಗ್ರೌಂಡ್ ಫ್ಲೋರ್ 2 BHK ಬರುತ್ತೆ, ಫಸ್ಟ್ ಫ್ಲೋರ್ 3 BHK ಬರುತ್ತೆ. ಓಕೆ, ಈ ಬಿಲ್ಡಿಂಗ್ ಬಗ್ಗೆ ತಿಳ್ಕೊಂಬೋಣ ಬನ್ನಿ. ಸರ್ ಹೇಳಿ ಸರ್, ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ಇದು ಗೇಟ್ ಯೂಸ್ ಮಾಡಿರೋಂಥದ್ದು ಅಷ್ಟೇ ಪ್ರೀಮಿಯಂ ಲುಕ್ಕಲ್ಲಿ ಇದೆ. ಸೊ ಈ ಗೇಟ್ ಓಪನ್ ಮಾಡಿ ಸರ್ ಹಾಗೆ. ಸೊ ಈಗ ಪಾರ್ಕಿಂಗ್ ಅಂತ ಬಂದರೆ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ನಮಗೆ ಸ್ಪೇಸ್ ಎಸಕ್ಕೆ ಚೆನ್ನಾಗಿದೆ ಸರ್. ಇದು 13/15 ಬರುತ್ತೆ. ಓಕೆ. ಸೊ ವಾಟರ್ ಕೆಪಾಸಿಟಿ ಬಂದ್ಬಿಟ್ಟು ನಮಗೆ 10,500 ಲೀಟರ್ಸ್ ಬರುತ್ತೆ. ಸೊ ಇಂಡಿವಿಜುವಲ್ ಬೋರ್ವೆಲ್ ಬರುತ್ತೆ. ಸೊ ಎರಡು ನಿಮಗೆ ಗ್ಯಾಸ್ ಕನೆಕ್ಷನ್ ಇಟ್ಕೋಬಹುದು. ಒಂದು ಗ್ರೌಂಡ್ ಫ್ಲೋರ್ಗೆ, ಒಂದು ಫಸ್ಟ್ ಫ್ಲೋರ್ಗೆ. ಒಳ್ಳೆ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ ಪ್ರೀಮಿಯಂ ಲುಕ್ ಅಲ್ಲಿ. ಸೊ ನೋಡ್ತಾ ಇರಬಹುದು, ಇಂಟೀರಿಯರ್ ಹೋಯ್ತೀವಿ ಅಂತಂದ್ರೆ ಪ್ರೀಮಿಯಂ ಲುಕ್ ಅಲ್ಲಿ ಇರುವಂತಹ ಟೀಕು ಡೋರ್ ಕೂಡ ಇದೆ ನಿಮಗೆ. ಪಾಲಿಶ್ ಮಾಡ್ಕೊಡ್ತೀವಿ ಇದಕ್ಕೆ. ಓಕೆ, ಇನ್ನು ಪಾಲಿಶಿಂಗ್ ಇಲ್ಲ, ಪಾಲಿಶ್ ಆಗುತ್ತೆ. ಓಕೆ. ಸೊ ಇವಾಗ ನಾವು ಹಾಲ್ ಅಂತ ನೋಡೋದಾದ್ರೆ ಹಾಲ್ ಎಷ್ಟಿದೆ ಸರ್ ಇದು? ಸರ್ ಇದು 14/10 ಬರುತ್ತೆ.
ಓಕೆ, ರೂಫ್ ನೋಡ್ತಾ ಇರೋದು ಮೇಲೆ ಸೀಲಿಂಗು ಆ್ಯಂಡ್ ಯೂನಿಕ್ ಡಿಸೈನಲ್ಲಿ ಇದೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಟಿ.ವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಯೂನಿಕ್ ಕಲರಲ್ಲಿ ಕಸ್ಟಮೈಸ್ ರೀತಿ ಇರುವಂಥದ್ದು, ಕಸ್ಟಮೈಸ್ ರೀತಿ ಮಾಡಿರುವಂಥದ್ದು ಆ್ಯಕ್ಚುಲಿ ಇರೋದಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆ ಅಂತಲೇ ಹೇಳ್ಬೋದು, ಯಾಕೆಂದರೆ ವಾಸ್ತು ಪ್ರಕಾರ ಮಾಡಿರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಬೇಕು ಆ ಥರ ಮಾಡಿದ್ದಾರೆ. ಸೊ ಅದಾದಮೇಲೆ ಕಿಚನ್ಗೆ ಬಂಬೋಣ. ಸೊ ಕಿಚನ್ ನೋಡಿದ್ರೆ ಒಳ್ಳೆ ಸ್ಪೇಸಸ್ ಆಗಿದೆ, ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಎರಡು ನಿಮಗೆ ವಿಂಡೋ ಬರುತ್ತೆ, ಸ್ಲೈಡಿಂಗು ಆ್ಯಂಡ್ ನೋಡ್ತಾ ಇರ್ಬೋದು. ಸೊ ಅದಾದಮೇಲೆ ನಿಮಗೆ ಕಿಚನಲ್ಲೂ ಕೂಡ ನಿಮಗೆ ಅವಾಗಲೇ ಹೇಳ್ದಂಗೆ ಪ್ರೀಮಿಯಂ ಲುಕ್ಕಲ್ಲಿ ಮಾಡಿರುವಂಥದ್ದು. ಓಕೆ, ಸೊ ಇಲ್ಲೂ ಒಂದು ವಿಂಡೋ ಬರುತ್ತೆ ಆ್ಯಂಡ್ ಒಳ್ಳೆ ಸರ್ ಎಷ್ಟು ಎಷ್ಟಿದೆ ಸೈಜ್ ಇದು? ಸರ್ ಇದು 13x10 8 ಬರುತ್ತೆ ಸರ್. ಇದು 13x8 ಬರುತ್ತೆ. ಓಕೆ, ಸೊ ಡೈನಿಂಗ್ ವಿತ್ ಡೈನಿಂಗು ಮಾಡ್ಕೋಬೋದು. ಇದು ವಿತ್ ಡೈನಿಂಗು ಮಾಡ್ಕೋಬೋದು ವಿತ್ ಡೈನಿಂಗು ಮಾಡ್ಕೋಬೋದಾ? ಸೂಪರ್ ಸರ್ ಆಗಿದ್ರೆ. ಇದು ಸರ್ ಇದು ಜನರಲ್ ಬಾತ್ರೂಮ್ ಅಲ್ಲ? ಹೌದು ಸರ್. ಯಾರಾದರೂ ಗೆಸ್ಟ್ ಬಂದರೆ ಜನರಲ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಸೊ ಓಕೆ, ಇವಾಗ ಹಿಂಗೆ ಒಂಚೂರು ಮುಂದಕ್ಕೆ ಹೋಗಿದ್ದೀವಿ ಅಂತಂದರೆ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಸೊ ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಒಳ್ಳೆ ಸ್ಪೇಸ್ ಇದೆ. ಇದು ರೂಫ್ ನೋಡ್ತಾ ಇರ್ಬೋದು. ಸೊ ಮತ್ತೆ ನೀವು ನೋಡ್ತಾ ಇರ್ಬೋದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಒಳ್ಳೆ ಸ್ಪೇಸಸ್ ಆಗಿ ಇದು ಇದೆ. ಸೊ ನೀವೇನೋ ರೆಡಿ ಗಿಡಿ ಆಗ್ತೀವಿ ಅಂತಂದರೆ ಸೊ ಆಲ್ಮೋಸ್ಟ್ ರೆಡಿ ಆಗ್ಬೋದು. ಯಾಕೆಂದರೆ ಲೈಟ್ ಇಲ್ಲ, ಹಾಕಿಲ್ಲಲ್ಲ, ಹಂಗೆ ಕತ್ಲೊಡಿತೆ ಅಂದ್ಬಿಟ್ಟು ನಾನು ಇಲ್ಲಿ ಲೈಟ್ ಹಾಕೊಂಡಿದ್ದೀನಿ. ಕಬೋರ್ಡ್ಗಳ ನೋಡ್ತಾ ಇರ್ಬೋದು ಆ್ಯಂಡ್ ವಿಂಡೋ ಕೂಡ ಅಷ್ಟೇ ಸ್ಲೈಡಿಂಗ್ ಇದೆ. ಸರ್ ಹಾಗೆ ನಾರ್ಮಲ್ ರೂಮ್ ತೋರಿಸ್ಕೊಳ್ಳೋಣ? ಹಾಂ ಬನ್ನಿ ಸರ್. ಸೊ ಆ್ಯಕ್ಚುಲಿ ನಾರ್ಮಲ್ ರೂಮ್ ಎಷ್ಟಕ್ಕೆ ಎಷ್ಟಿದೆ ಸರ್ ಇದು? ಸರ್ ಇದು 10x12 ಬರುತ್ತೆ ಸರ್ ಇದು. ಓಕೆ, ಸೊ ಮೇಲೆ ಸರ್ ಅದು ರೂಫ್ ಸರ್. ಸೊ ರೂಫು ಕೂಡ ನೋಡ್ತಾ ಇರ್ಬೋದು. ಇದು ಕೂಡ ಕಸ್ಟಮೈಸ್ ಇರುವಂಥದ್ದು. ಫ್ಯಾನ್ಗೆ ಹಾಕ್ಕೊಡ್ತೀರಾ ಹೇಗೆ ಸರ್? ಇಲ್ಲ ಸರ್, ಫ್ಯಾನ್ ಎಲ್ಲ ಏನಿಲ್ಲ ಸರ್. ಫ್ಯಾನ್ ನೀವು ಅವರೇ ಹಾಕೋಬೇಕಾ? ಹೌದು ಸರ್. ಸರ್ ಹಾಗೆ ಫಸ್ಟ್ ಫ್ಲೋರ್ ತೋರಿಸ್ಕೊಳ್ಳೋಣ? ಹಾಂ ಬನ್ನಿ ಸರ್. ಸೊ ಇಲ್ಲೂ ಕೂಡ ನಿಮಗೆ ಪ್ರೀಮಿಯಮ್ ಆಗಿ ಸ್ಟಿಕ್ಕರಿಂಗ್ ಸರ್. ಇದು ಸ್ಟಿಕ್ಕರಿಂಗ್ ಏನಿದು? ಸ್ಟಿಕರಿಂಗ್ ಸರ್ ಅದು. ಓಕೆ, ಬನ್ನಿ ಫಸ್ಟ್ ಫ್ಲೋರ್ ನೋಡೋಣ. ಸೊ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಇಲ್ಲೂ ಕೂಡ ನಿಮ್ಗೆ ಏನಾದ್ರೂ ಏನಾದ್ರು ಯೂಸ್ ಮಾಡದೇ ಇರುವಂಥ ಐಟಮ್ಸ್ಗಳಿದೆ, ಥಿಂಗ್ಸ್ ಇಲ್ಲಿ ಇಟ್ಕೋಬೋದು. ಸೊ ಗ್ರಿಲ್ಲು ಅಷ್ಟೇ ತುಂಬ ಕ್ಲೀನಾಗಿರೋದು, ಒಂದು ಪ್ರೀಮಿಯಂ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ನೋಡ್ತಾ ಇರ್ಬೋದು. ಆ್ಯಂಡ್ ಟೈಲ್ಸು ಕೂಡ ಯೂಸ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ಟೀಕು ಡೋರ್ ಕೂಡ ಮಾಡಿರೋದು. ಸೊ ಇದು ಒಳ್ಳೆ ದೊಡ್ಡದಾಗಿದೆ. ಚೆನ್ನಾಗಿದೆ. ಓಕೆ, ಸೋಫಾ ಗಿಫಾ ಹಾಕೋಬೋದು. ಆ್ಯಂಡ್ ಇದು ಕೂಡ ಸ್ಟಿಕ್ಕರಿಂಗ್ ಮಾಡಿದ್ದಾರೆ, ಗ್ರೀನ್ ಕಲರ್ ಡಿಸೈನಿಂಗಲ್ಲಿ ಚೆನ್ನಾಗಿದೆ. ಆ್ಯಂಡ್ ಚಿಲ್ಡ್ರನ್ಸ್ ರೂಮು, ಹಾಲು ಚಿಲ್ಡ್ರನ್ಸ್ ರೂಮು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಓಕೆ, ರೂಫ್ ನೋಡ್ತಾ ಇರ್ಬೋದು ಮೇಲೆ. ಆ್ಯಂಡ್ ಇದು ಕೂಡ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಸೊ ಈಗ ನೋಡೋದಾದರೆ ಟಿ.ವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ರೂಫ್ ನೋಡಿ, ಇದು ಯೂನಿಕ್ ಆಗಿದೆ, ಇದು ಡಿಸೈನ್ ಸಪ್ರೇಟ್ ಆಗಿದೆ, ಸಖತ್ತಾಗಿದೆಯಲ್ಲ. ಓಕೆ, ಟಿ.ವಿ ಕ್ಯಾಬಿನೆಟ್ ಇದೆ. ಆ್ಯಂಡ್ ದೇವ್ರ ಮನೆ ಇದು ದೇವ್ರ ಮನೆ ಇದು ಮಾಸ್ಟರ್ ಬೆಡ್ರೂಮ್ ಅನ್ಕೋತೀನಿ. ಓಕೆ, ಇದು ಮಾಸ್ಟರ್ ಬೆಡ್ರೂಮು. ರೂಫ್ ನೋಡ್ತಾ ಇರ್ಬೋದು. ಇದು ಕೂಡ ಯೂನಿಕ್ ಡಿಸೈನಲ್ಲಿ ಮಾಡಿರುವಂಥದ್ದು. ಇದು ಕೂಡ ವಾಶ್ರೂಮ್ ಇರುವಂಥದ್ದು ನೋಡ್ತಾ ಇದ್ದೀರಾ. ಇದು ಟೀಕು ಡೋರೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಅದೆಲ್ಲ ರೆಡಿ ಮಾಡಿಕೊಡ್ತಾರೆ ನಿಮಗೆ. ಸೊ ಕಬೋರ್ಡ್ಸ್ಗಳು ನೋಡ್ತಾ ಇರ್ಬೋದು. ಆ್ಯಂಡ್ ಮಿರರ್ಸ್ ಎಲ್ಲ ಇದೆ, ಯಾರೋ ರೆಡಿ ಆಗಬೇಕು ಅಂತಂದರೆ ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ವಿಂಡೋ ಸ್ಲೈಡಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ನಾರ್ಮಲ್ ರೂಮ್ ಆಗಿರುತ್ತೆ. ಸೊ ಇದಕ್ಕೆಲ್ಲ ಅಟ್ಯಾಚ್ ಬಾತ್ರೂಮ್ ಇರೋಲ್ಲ. ಸೊ ಇದು ಕೂಡ ರೂಫ್ ನೋಡ್ತಾ ಹೋಗೋದು, ಇದಕ್ಕೂ ಕೂಡ ನಿಮಗೆ ಡಿಫ್ರೆಂಟ್ ಆಗಿದೆ. ಸೊ ಇದು ಕಬೋರ್ಡ್ಗಳು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವು ರೆಡಿ ಆಗ್ತೀವಿ ಅಂದರೆ ಆರಾಮಾಗಿ ರೆಡಿ ಆಗ್ಬೋದು ಬಂದು. ಜನರಲ್ ಟಾಯ್ಲೆಟ್ ಆ್ಯಕ್ಚುಲಿ ಅಂದರೆ ಈಗ ಗೆಸ್ಟ್ಗಳು ಬಂದರೆ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಬಾಡಿಗೆ ಕೊಡ್ತೀವಿ ಅಂತ ಅದನ್ನು ಫಸ್ಟ್ ಫ್ಲೋರ್ನ ಒಳ್ಳೆ ಅರ್ನು ಕೂಡ ಮಾಡ್ಬೋದು. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಅದು ಕೂಡ ಇದೆ. ಸೊ ಅದಾದ್ಮೇಲೆ ಆಪ್ಷನ್ ನೋಡ್ತಾ ಇರ್ಬೋದು ನಿಮಗೆ. ಕಿಚನಲ್ಲಿ ನಿಮಗೆ ಒಂದು ಯೂನಿಕ್ ಡಿಸೈನ್ ಇರುವಂಥದ್ದು. ಇದು ಟೈಲ್ಸ್, ಇದು ಏನು ಸರ್? ಇದು ಡಿಸೈನ್ ಗ್ರಾನೈಟಾ? ಇದು ಗ್ರಾನೈಟ್, ಇದು ಟೈಲ್ಸ್. ಓಕೆ, ಗ್ರಾನೈಟ್ ಆ್ಯಂಡ್ ಟೈಲ್ಸ್ ನೋಡ್ತಾ ಇರ್ಬೋದು. ಅದು ಡಿಸೈನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಬಾಲ್ಕನಿ ನೋಡ್ತಾ ಇರ್ಬೋದು. ನಾನು ಅವಾಗಲೇ ಹೇಳಿದ್ನಲ್ಲ ಯೂನಿಕ್ ಆಗಿದೆ ನೋಡಿ. ಹಿಂಗಿದೆ, ತಳ್ಳಿ ಹಿಂಗೆ ಬರಲಿ, ಮತ್ತೆ ಹಿಂಗೆ ಬನ್ನಿ, ಕ್ಲೋಸ್ ಮಾಡಿ, ಸಗದಾಗಿದೆ ಸರ್ ಇದೊಂಥರ. ಸೊ ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಡಿಸೈನ್ ಎಲ್ಲ ಕೊಟ್ಬಿಡ್ತಾರೆ. ಏನಾದ್ರು ಹಾಕೊಳ್ತೀವಿ ಅಂತಂದರೆ ಡಿಸೈನ್ ಏನು ಬೇಕಾದ್ರೂ ಬೇಕೋಬೋದು. ಟೆರೆಸ್ ಆಗಿ ಸರ್, ಟೆರೆಸ್ ಹೋಗೋಣ ಬನ್ನಿ ಸರ್. ಇಲ್ಲೂ ಕೂಡ ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ಯಾವ ಥರ ಡಿಸೈನಿಂಗ್ ಮಾಡಿದ್ದಾರೆ ಅಂತ. ಸೊ ಅಕ್ಕಪಕ್ಕ ಬಿಲ್ಡಿಂಗ್ ಕ್ಲೋಸಿಂಗ್ ಕರೆಕ್ಟಾಗಿ ಮಾಡಿದ್ದಾರೆ, ಫಿನಿಶಿಂಗ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೇಫ್ಟಿ ಗ್ರಿಲ್ಸು ಮೇಲೆ ಡಿಸೈನ್ ಚೆನ್ನಾಗಿದೆ. ಸೇಫ್ಟಿ ಗ್ರಿಲ್ಸ್ ಕೂಡ ಕೊಟ್ಟಿದ್ದಾರೆ, ಚಿಲ್ ಮಾಡೋಕ್ಕೆ. ಸೊ ಸಕ್ಕತ್ತಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಫ್ಲೋರ್ಗೆ ಯೂಸ್ ಆಗುವಂಥದ್ದು. ಆ್ಯಂಡ್ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ತೀವಿ ಅಂತಂದರೆ ಸೊ ವಾಷಿಂಗ್ ಮಿಷಿನ್ಗೆ ಪ್ಲಗ್ ಪಾಯಿಂಟು ಕೂಡ ಕೊಟ್ಟಿದ್ದಾರೆ. ಚಿಲ್ ಮಾಡ್ಬೋದು ಒಂದು ಚೇರ್ಗಿರ್ ಹಾಕೊಂಡು. ಓಕೆ, ಸೊ ಅಕ್ಕಪಕ್ಕ ಬಿಲ್ಡಿಂಗ್ ನೋಡಿ. ಸರ್ ಈ ಬಿಲ್ಡಿಂಗ್ ಏನು ಪ್ರೈಸ್ ಕೋಟ್ ಮಾಡಿದ್ದೀರಾ ಸರ್? ಇದು 1,45 lakhs ಸರ್. ಇದು ಸ್ಲೈಡ್ಲಿ ನೆಗೋಷಿಯಬಲ್? ಹೌದು, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಈ ಬಿಲ್ಡಿಂಗ್ ಬಗ್ಗೆ ಹೇಳಿ ಸರ್. ಈ ಬಿಲ್ಡಿಂಗ್ ನಂಬರ್ ಎಷ್ಟು ಸರ್ ಇದು? ಸರ್ ಬಿಲ್ಡಿಂಗ್ ನಂಬರ್ 13 ಸರ್ ಇದು. ಓಕೆ, ಆಲ್ರೆಡಿ ಅದು ಸೋಲ್ಡ್ ಔಟ್ ಆಗಿದೆ. ಇದು ನಂಬರ್ 13. ಓಕೆ, ತೋರಿಸಿ ಸರ್ ಹಾಗೆ. ಸೊ ನಿಮಗೆ ನೋಡ್ತಾ ಇರ್ಬೋದು ಸರ್, ಇದು ಕಾರ್ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಹೇಳಿ ಸರ್ ಹಾಗೆ. ಸರ್ ಕಾರ್ ಪಾರ್ಕಿಂಗ್ ನಮಗೆ ಒಂದು ಕಾರ್ ಪಾರ್ಕ್ ಮಾಡ್ಕೊಂಡು 2 ಇಲ್ಲ 3 ಟೂ ವೀಲರ್ ಪಾರ್ಕ್ ಮಾಡ್ಕೋಬಹುದು. ವಾಟರ್ದು ಕೆಪಾಸಿಟಿ ಸರ್ ಹಾಗೆ 10,500 ವಾಟರು. ಓಕೆ, ನಿಮಗೆ ಇಂಡಿವಿಜುವಲ್ ಬೋರ್ವೆಲ್ ಬರುತ್ತೆ. ಓಕೆ, ಸಿಲಿಂಡರ್ ಮಡಿಕೊಳ್ಳೋಗಿದೆ. ಹೌದು ಸರ್. ಓಕೆ, ಸೊ ಇದು ಬಾಲ್ಕನಿ ಚಿಕ್ಕದಾಗ ಕೊಟ್ಟಿದ್ದೀರಿ ಏನಕ್ಕೆ?
ಸರ್ ಇದು ಸ್ಪೇಸಿಯಸ್ ಆಗಿ ಇರ್ಲಿ ಅಂತ ಕೊಟ್ಟಿರೋದು ಸರ್ ಅಷ್ಟೇ. ಓಕೆ, ಇದು ವಾಟರ್ ಅಲ್ಲ? ಹೌದು ಬೈ. ಯಾರಾದ್ರೂ ಕಾಲ್ಗಿಲ್ ತೊಳ್ಕೊಂಡು ಸ್ಥಳ ಬರಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಟೆರೆಸ್ಗೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೇಳಿ ಸರ್, ಇದು ಗ್ರೌಂಡ್ ಫ್ಲೋರ್ ಹೇಳಿ ಸರ್ ಹಾಗೆ. ಸೊ ಒಳ್ಳೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಲ್ ಬಂದು ಎಷ್ಟಕ್ಕೆ ಸರ್ ಇದು? ಸರ್ 15ಗೆ 10 ಬರುತ್ತೆ ಸರ್ ಹಾಲು. ಆ್ಯಂಡ್ ಸೀಲಿಂಗ್ ನೋಡಿ, ಸೀಲಿಂಗ್ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಟಿ ವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಇದು ದೇವ್ರ ಮನೆ ಆ್ಯಕ್ಚುಲಿ ವಾಸ್ತು ಪ್ರಕಾರ ಮಾಡಿರುವಂಥದ್ದು. ಸೊ ಸಾಯಿಬಾಬುನು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅದಾದಮೇಲೆ ಕಿಚನ್ ನೋಡೋಣ. ಸೊ ಕಿಚನ್ ಒಳ್ಳೆ ಸ್ಪೇಸಸ್ ಆಗಿದೆ. ಸೊ ಕಿಚನ್ ಎಷ್ಟಿದೆ ಸರ್ ಇದು? ಸರ್ ಕಿಚನ್ ಬಂದ್ಬಿಟ್ಟು 8 ಬರುತ್ತೆ ಸರ್, ಇದು 8/12 ಬರುತ್ತೆ. ಓಕೆ, ಸೊ ಇದು ಜನರಲ್ ಬಾತ್ರೂಮು. ಸೊ ಗೆಸ್ಟ್ ಬಂದರೆ ಅದು ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿರೋದು. ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್, ಸಾರಿ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದಕ್ಕೂ ಟೀಕ್ ಡೋರ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇದು ಸರ್ ಇದು ಪೇಂಟಾ ಅಥವಾ ಸ್ಟಿಕ್ಕರ್? ಪೇಂಟಿಂಗ್ ಸರ್ ಅದು. ಪೇಂಟಿಂಗ್ ನೋಡ್ತಾ ಇರ್ಬೋದು ಎಷ್ಟು ಲುಕ್ಕಾಗಿ ಮಾಡಿದ್ದಾರೆ ಅಂತ. ಸೊ ಅದಾದಮೇಲೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಅಂದ್ಮೇಲೆ ಅಟ್ಯಾಚ್ ಬಾತ್ರೂಮ್ ಇರಲೇಬೇಕಲ್ಲ. ವರ್ಕ್ ಸ್ಪೇಸ್ ಇದೆ. ಆ್ಯಂಡ್ ನೀವೇನು ರೆಡಿ ಹಾಕಿದ್ರೆ ಮಿರರ್ ಕೂಡ ಕೊಟ್ಟಿದ್ದಾರೆ. ವರ್ಕ್ ಫಾರ್ ಹೋಮ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಿಮಗೆ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಡ್ರಾಯರ್ ಇಲ್ಲ ಸರ್ ಕಬೋರ್ಡಲ್ಲಿ? ಇದೆ ಸರ್, ಆ ಕಡೆ ಇದೆಯಾ? ಓಕೆ, ಸೊ ಆ ಥರ ಇದೆ. ಆ್ಯಂಡ್ ನಿಮಗೆ ಸ್ಲೈಡಿಂಗ್ ನಿಮಗೆ ವಿಂಡೋ ಕೂಡ ಕೊಟ್ಟಿರುವಂಥದ್ದು. ಸೊ ನಾರ್ಮಲಾಗಿ ರೂಮ್ಗಳು ನೋಡೋದಾದರೆ ಸೊ ಇದು ನಾರ್ಮಲ್ ರೂಮ್ ಆಗಿರುತ್ತೆ. ಇದು ಲೈಕ್ ಅಟ್ಯಾಚ್ ಬಾತ್ರೂಮ್ ಬರಲ್ಲ. ಸೊ ನೋಡ್ತಾ ಇರ್ಬೋದು, ಇದರಲ್ಲೂ ಕಬೋರ್ಡ್ ಇದೆ. ಸೊ ಸೀಲಿಂಗ್ ಇದೆ ನೋಡ್ತಾ ಇರ್ಬೋದು. ಅಂದರೆ ಇದು ಯೂನಿಕ್ ಡಿಸೈನ್ ಇರುವಂಥದ್ದು. ಇಲ್ಲೂ ಸ್ಲೈಡಿಂಗ್ ಇದೆ ಆ್ಯಂಡ್ ವಿಂಡೋ ಎಲ್ಲ ಪ್ರೀಮಿಯಂ ಲುಕ್ಕಲ್ಲೇ ಮಾಡಿರುವಂಥದ್ದು. ಓಕೆ, ಇವಾಗ ಟೆರೆಸ್ಗೆ ಹೋಗೋಣ ಸರ್ ಹಾಗೆ. ಬನ್ನಿ ಸರ್. ನೋಡಿ, ಟೆರೆಸ್ಗೆ ಹೋಗಿ ಮೊದಲೇ ಇಲ್ಲೂ ಇದೆ. ನೀವೇನಾದರೂ ಯೂಸ್ ಮಾಡ್ಕೊಳ್ದೇ ಇರುವಂಥ ಐಟಮ್ಸ್ ಇದ್ದರೆ ಮಡಿಕೋಬೋದು. ಪವರ್ ಸಪ್ಲೈ ಮಾಡೋದು ಅಲ್ಲಿದೆ ನಿಮಗೆ. ಆ್ಯಂಡ್ ಮೇನ್ ಸ್ವಿಚ್ ಬೋರ್ಡ್ ಅದು ಅಂತಲೇ ಹೇಳ್ಬೋದು. ಸೇಫ್ಟಿ ಪರ್ಪಸ್ಸು ಗ್ರಿಲ್ಗಳು ಕೂಡ ಇದೆ. ಡೋರು, ಯಾಕೆಂದರೆ ಟೆರೆಸ್ಗೆ ಹೋಗಬೇಕು ಅಂತಂದರೆ ಗ್ರಿಲ್ ಡೋರ್ ಇದ್ದೇ ಇರಬೇಕಲ್ಲ. ಸೊ ಟೆರೆಸ್ ನೋಡ್ತಾ ಇರ್ಬೋದು, ಒಳ್ಳೆ ಸ್ಪೇಸಸ್ ಆಗಿದೆ. ಸೊ ಅಲ್ಲಿ ನೀವು ಬೇಕಾದರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಪ್ಲಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಕ್ಕಪಕ್ಕ ನೋಡಿ ಎಷ್ಟು ಬಿಲ್ಡಿಂಗ್ ಇದೆ ಅಂತ. ಸೊ ಇದು ಬಿಲ್ಡಿಂಗ್ 13. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಇದು 95 lakhs ಸರ್. ಇದು ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಈಗ 95 ಲಕ್ಷ, ಅದರಲ್ಲೂ ಕೂಡ 95 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಇದು ಬಂದು ಬಿಲ್ಡಿಂಗ್ ನಂಬರ್ 5. ಆ್ಯಕ್ಚುಲಿ ಫಸ್ಟ್ ಇದೇ ಮಾಡಬೇಕಿತ್ತು, ನಾವು ಲೈನ್ ಇತ್ತಲ್ಲ ಅಂತ ಹಂಗೆ ಫಾಲೋ ಅಪ್ ಮಾಡಿದ್ದು ಅಷ್ಟೇ. ಸೊ ಈ ಬಿಲ್ಡಿಂಗ್ ಬಗ್ಗೆ ಹೇಳೋದಾದ್ರೆ ಸರ್, ಫಸ್ಟ್ ಎಷ್ಟಿದೆ? 30ಕ್ಕೆ 45. ಓಕೆ, ಸೊ ಇವಾಗ ನಾವು ಡೈರೆಕ್ಟ್ ಓನರ್ ಹತ್ರನೇ ಮಾತಾಡ್ಸಿರೋದು, ಕರೆಕ್ಟ್ ಅಲ್ವಾ ಸರ್? ಹೌದು. ಸೊ ಬೇರೆ ಹತ್ರ ಮಧ್ಯವರ್ಗದವ್ರ ಹತ್ರ ಏನು ಮಾತಾಡಿಸ್ತಿಲ್ಲ, ಯಾಕಂದ್ರೆ ಅವರೆಲ್ಲ ಬೇರೆ ಇರುತ್ತೆ. ಸೊ ಡೈರೆಕ್ಟ್ ಓನರ್ ಹತ್ರನೇ ತಗೊಳ್ಳೋದ್ರಿಂದ ಸೊ ನಿಮ್ಮೊಂದು ಬೆಸ್ಟ್ ಆಫರಲ್ಲಿ ಸಿಗುತ್ತೆ. ಕರೆಕ್ಟ್ ಸರ್? ಒಳ್ಳೆ ಆಫರಲ್ಲಿ ಕೊಡಬೇಕು. ಸೊ ಗ್ರಿಲ್ ಡೋರ್ಗಳು ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ, ಪ್ರೀಮಿಯಂ ಆಗಿರೋದು. ಸರ್ ಇವಾಗ ನೋಡೋದಾದ್ರೆ ಪಾರ್ಕಿಂಗು ಸರ್ ಎಷ್ಟಿದೆ ಪಾರ್ಕಿಂಗು? 14ಕ್ಕೆ 30. ಓಕೆ, ಆರಾಮಾಗಿ ನೀವು ಒಂದು 2 ಕಾರ್ನ ನಿಲ್ಸ್ಕೋಬೋದು, ಒಂದು 3-4 ಬೈಕನ್ನು ನಿಲ್ಸ್ಕೋಬೋದು. ಸರ್ ವಾಟರ್ ಕೆಪಾಸಿಟಿ ಅಂತ ಬರೋದಾದ್ರೆ ಎಷ್ಟಿದೆ? 8000 ಲೀಟ್ರ್. ಓಕೆ, 8000 ಲೀಟರ್. ಇಂಡಿವಿಜುವಲ್ ಬೋರ್ವೆಲ್ ಕೂಡ ಹಾಕ್ಸಿದ್ದೀರಾ, ಕರೆಕ್ಟ್ ಅಲ್ವಾ ಸರ್? ಓಕೆ, ಸೊ ಹಾಗೇನೆ ಸರ್ ಹೋಗೋದಾದ್ರೆ ಇದು ಟೈಲ್ಸ್ ಯೂಸ್ ಮಾಡಿದಿರಲ್ಲ. ಸೊ ಪ್ರೀಮಿಯಂ ಟೈಲ್ಸ್ ಕೂಡ ಯೂಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸರ್ ಸ್ವಿಚ್ ಬೋರ್ಡ್ ಅಂತ ಬರೋದಾದ್ರೆ ಮೇನ್ ಪವರ್ ಅಲ್ಲಿಂದ ಸಪ್ಲೈ ಆಗೋದು ಅಲ್ಲೇ ಇದೆ. ಅಂಡ್ ಸರ್ ಇದು ಯೂನಿಕ್ ಆಗಿರುವಂತಹ ಸ್ಲೈಡಿಂಗ್ ಇರುವಂತಹ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ, ಅಲ್ಲೊಂದು ಇಲ್ಲೊಂದು. ಸೊ ಇದು ಕೆಳಗೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಾ. ಇದು ಅದು ಕ್ಲೋಸ್ ಅಷ್ಟೇ, ಓಪನ್ ಆಗಲ್ಲ. ಓಪನ್ ಆಗಲ್ಲ, ಬಟ್ ಯೂನಿಕ್ ಆಗಿ ಕೊಟ್ಟಿದ್ದೀರಲ್ಲ, ಎಲ್ಲ ಮೇಲೆ ಮಾತ್ರ ಕೊಡ್ತಾರೆ. ಇದು ಮಾತ್ರ ನೀವು ಡಿಫ್ರೆಂಟ್ ಬರಲಿ ಅಂತ. ಸೊ ಸೇಫ್ಟಿ ಪರ್ಪಸ್ ಅಂತ ನೋಡೋದಾದ್ರೆ ನಿಮಗೆ ಒಳ್ಳೆ ಸೇಫ್ಟಿ ಪರ್ಪಸ್ ಕೂಡ ಇದೆ. ಆ್ಯಂಡ್ ಟೆರೆಸ್ಗೂ ಸೇಫ್ಟಿ ಪರ್ಪಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಡೋರ್ಗೆ ಹೋಗ್ತೀವಿ ಅಂದರೆ ಟೀಕ್ ಡೋರ್ ಕೂಡ ಇರುವಂಥದ್ದು, ಅದು ಕಸ್ಟಮೈಸ್ ಟೀಕ್ ಡೋರ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? ಹೌದು. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಇದೆ. ಹಾಲು ಅನ್ನೋದಾದ್ರೆ ಎಷ್ಟಿದೆ ಹಾಲು? ಸರ್ ಹಾಲು ನಿಮಗೆ 20ಕ್ಕೆ 14 ಇದೆ. ಓಕೆ, 20ಕ್ಕೆ 14 ಇರುವಂಥದ್ದು. ಸೀಲಿಂಗ್ ನೋಡ್ಕೊತಾ ಇರ್ಬೋದು. ಆ್ಯಂಡ್ ಇದು ಕೂಡ ಕಸ್ಟಮೈಸ್ ಅಲ್ವಾ ಸರ್ ಇದು? ಸೊ POP ಮೇಲ್ ನೋಡ್ತಾ ಇರ್ಬೋದು. ಆ್ಯಂಡ್ ಅದಾದ್ಮೇಲೆ ನಿಮಗೆ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು, ಇದು ಕಸ್ಟಮೈಸು. ಸರ್ ಇದು ನಿಮಗೆ ಸ್ಟಿಕ್ಕರಿಂಗ್ ಏನು ಸರ್ ಇದಿಷ್ಟು? ಸರ್ ಸ್ಟಿಕ್ಕರಿಂಗ್ ಎಲ್ಲ ಅದು ಶೀಟ್ ಅದು. ಓಕೆ, ಅದನ್ನ ಇದು ಮಾಡಿರೋದು POP ಶೀಟ್ ಅದು. ಓಕೆ, ಅದನ್ನ ಕುಣಿಸಿರೋದು. ಓಕೆ, ಅಂದರೆ ಟಿವಿ ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ಅದು ಗೊತ್ತೇ ಆಗಲ್ಲ, ವುಡ್ ಥರ ಕಾಣಿಸುತ್ತೆ ಸರ್ ಇದು. ಹೌದು, ಟೀ ಕುಡ್ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಅಲ್ಲಿಂದನೂ ಕೂಡ ನಿಮಗೆ ಟೀ ಕುಡ್ ಪ್ರೀಮಿಯಂ ಲುಕ್ಕಲ್ಲಿ ಇದೆ. ಆ್ಯಂಡ್ ದೊಡ್ಡದಾಗ ಕೂಡ ಇದೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ದೇವ್ರ ಮನೆ ನೋಡೋಣ. ಸೊ ದೇವ್ರ ಮನೆಯೂ ಕೂಡ ನಿಮಗೆ ಒಳ್ಳೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮೇಲೆ ಲೈಟಿಂಗ್ಸ್ಗಳನ್ನ ನೋಡ್ತಾ ಇರ್ಬೋದು. ಒಳ್ಳೆ ಸ್ಪೇಸಸ್ ಆಗಿದೆ, ಆರಾಮಾಗಿ ಕುತ್ಕೊಂಡು ಪೂಜೆ ಗೀಜೆ ಮಾಡೋರಿಗೆ ಬೆಸ್ಟ್ ಆಪ್ಷನು. ಸ್ವಿಚ್ ಬೋರ್ಡು ಕೂಡ ಕೊಟ್ಟಿದ್ದಾರೆ. ಕಿಚನ್ ಅಂತ ನೋಡೋದಾದ್ರೆ ಸೊ ಪ್ರೀಮಿಯಂ ಲುಕ್ಕಲ್ಲಿರುವಂತಹ ಕಿಚನ್ ಕೂಡ ಇದೆ. ಕಿಚನ್ ಕ್ಯಾಬಿನೆಟ್ಗಳು ನೋಡ್ತಾ ಇರ್ಬೋದು. ನೀವು ಗ್ಲಾಸಸ್ಗಳು ಇಡ್ತೀವಿ ಅಂತಂದರೆ, ಅಥವಾ ನೀವು ಏನಾದರೂ ಬೇರೆ ಎಕ್ವಿಪ್ಮೆಂಟ್ಸ್ ಇಟ್ಕೊಳ್ತೀವಿ ಅಂತಂದ್ರೂ ಕೂಡ ನಿಮ್ಗೆ ಆರಾಮಾಗಿ ಇಟ್ಕೋಬೋದು. ಸೊ ಕಬೋರ್ಡ್ಗಳನ್ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೀವು ಥಿಂಗ್ಸ್ ಇರುತ್ತಲ್ಲ, ಅದು ಐಟಮ್ ಏನೇನು ಬೇಕು ಅಡುಗೆಗೆ ಅದನ್ನ ಇಟ್ಕೋಬೋದು. ಸೊ ಕಿಚನ್ ಎಷ್ಟಿದೆ ಸರ್ ಇದು? ಸರ್ ಕಿಚನ್ ನಿಮಗೆ 15ಕ್ಕೆ 15. ಸೊ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಸೊ ಇವಾಗ ಮಾಸ್ಟರ್ ಬೆಡ್ರೂಮ್ ಅಂತ ನೋಡೋದಾದ್ರೆ, ಇದು ಮಾಸ್ಟರ್ ಬೆಡ್ರೂಮ್ ಸರ್ ಇದು? ಹೌದು. ಒಳ್ಳೆ ಡೋರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. POP ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಸ್ಲೈಡಿಂಗು ನಿಮಗೆ ವಿಂಡೋ ಸಿಗುತ್ತೆ. ಆ್ಯಂಡ್ ಇದಾದಮೇಲೆ ಡ್ರೆಸ್ಸಿಂಗ್ ಮಾಡ್ಕೊಳ್ತೀವಿ ಅಂತಂದರೆ ನಿಮಗೆ ಮಿರರು ಕೂಡ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇದು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಆ್ಯಂಡ್ ಆಲ್ರೆಡಿ ರೆಡಿ ಇದೆ. ಸೊ ಫಿಕ್ಸ್ ಮಾಡೋದಲ್ಲ ಅವರೇ ಮಾಡ್ಕೊಡ್ತಾರೆ. ಕರೆಕ್ಟ್ ಸರ್? ಫಿಕ್ಸಿಂಗ್ ಮಾಡ್ಕೊಡ್ತಾರೆ, ಫೈನಲ್ ಫಿಟ್ಟಿಂಗ್ ಸರ್. ಓಕೆ,
ಸೊ ಈ ರೂಮು ಮಾಸ್ಟರ್ ಬೆಡ್ರೂಮ್ ಎಷ್ಟಕ್ಕೆ ಎಷ್ಟಿದೆ ಸರ್ ಇದು? ಸರ್ ಇದು ನಿಮಗೆ 14ಕ್ಕೆ 18 ಇದೆ ಸರ್. POV ನೋಡ್ತಾ ಇರ್ಬೋದು. ಸೊ ಎಲ್ಲ ಮನೆಯಲ್ಲೂ ಯೂನಿಕ್ ಆಗಿ ಡಿಸೈನ್ ಇದೆ ಸರ್, ಒಂದೇ ಥರ ಇಲ್ಲ, ಎಲ್ಲ ಮನೆಯಲ್ಲೂ ಅದೇ ರೀತಿ ಬೇರೆ ಬೇರೆ ಚೇಂಜಸ್ ಇದೆ. ಸ್ಲೈಡಿಂಗ್ ಅಲ್ಲಿ ನೋಡ್ತಾ ಇರ್ಬೋದು. ನೀವು ಡ್ರೆಸ್ಸಿಂಗ್ ಏನೋ ಮಡಿಕೊಳ್ತೀವಿ ಅಂತಂದರೆ ಕಬೋರ್ಡ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಅದೇ ಥರ ನಾರ್ಮಲ್ ಜನರಲ್ ರೂಮ್ಗೆ ಹೋಗೋಣ ಸರ್. ಹಾಗೆ ಜನರಲ್ ರೂಮ್ಗೆ ಹೋಗಿ ಮೊದಲೇ ಇದು ಬಂದು ನಿಮಗೆ ಕಾಮನ್ ಟಾಯ್ಲೆಟ್, ಅಂದರೆ ಯಾರಾದರೂ ಗೆಸ್ಟ್ಗಳು ಬಂದಿದ್ದಾರೆ ಅಂತಂದರೆ ರೂಮ್ಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಿಮಗೆ ಸೊ ಸಪ್ರೇಟ್ ಆಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದಾದ್ಮೇಲೆ ಇದು ನಾರ್ಮಲ್, ಇದರಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರಲ್ಲ, ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರಲ್ಲ, ಹಾಗಾಗಿ ಅಷ್ಟೇ. ಇದು ಒಳ್ಳೆ ಸ್ಪೇಸಸ್ ಆಗಿದೆ. ಇದಕ್ಕೆ ಎಷ್ಟಿದೆ ಸರ್ ಇದು? ಸರ್ ಇದು ನಿಮಗೆ 13ಕ್ಕೆ 13 ಇದೆ ಸರ್. ಓಕೆ, POV ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಕಬೋರ್ಡ್ಗಳು ಕೂಡ ನೋಡ್ಕೋಬೋದು. ನೀವು ಡ್ರೆಸ್ಸಿಂಗ್ ಮಡಿಕೊಳ್ತೀವಿ ಅಂತಂದರೆ, ಆ್ಯಂಡ್ ಅದಾದಮೇಲೆ ನೀವೇನು ರೆಡಿ ಆಗ್ತೀವಿ ಅಂತಂದ್ರೂ ಕೂಡ ಅವೈಲೇಬಲ್ ಇದೆ. ಅಂದರೆ ಎಲ್ಲ ಗ್ಲಾಸ್, ಮಿರರ್ಸ್ಗಳೆಲ್ಲ ಅವರೇ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಓಪನ್ ಆಗುತ್ತೆ ಸರ್ ಇದು? ಹೌದೌದು. ಇಲ್ಲೂ ಕೂಡ ನೀವು ಮೇಕಪ್ ರಿಲೇಟೆಡ್ ಏನೋ ಇತ್ತು ಅಂದರೆ ಮಡಿಕೋಬೋದು. ಸರಾಗಿ ಟೆರೆಸ್ ತೋರಿಸ್ಕೊಳ್ಳೋಣ. ಓಕೆ, ಆ್ಯಕ್ಚುಲಿ ಹಾಲಲ್ಲಿ ಇರೋದು ನೋಡ್ತಾ ಇರ್ಬೋದು. ವಿಂಡೋ ನಾನು ಮೊದಲೇ ಇರೋದ್ನಲ್ಲ ಡಿಫ್ರೆಂಟ್ ಆಗಿದೆ ಅಂತ, ಸೊ ಅದೇನೇ ಅದು. ಹಾಗೆ ದೇವ್ರ ಮನೆಗೆ ಯೂಸ್ ಮಾಡಿರೋ ಗ್ಲಾಸಸ್ ಯೂಸ್ ಮಾಡಿದ್ರೆ ಆ ಕಡೆ ಎಲ್ಲ? ಹೌದು. ಯಾವುದದು? ಡಿಸೈನ್ ಗ್ಲಾಸು. ಸೊ ಕಸ್ಟಮೈಸ್ ಮಾಡಿರೋದು, ಈ ಥರ ಬೇಕು ಅಂತ. ಹೌದು, ನೋಡಿ ಎಷ್ಟು ಸೇಫ್ಟಿ ಇದೆ ಅಂತ. ಸರ್ ನೀವಿದಾಗಲೂ ಬೀಗ ಹಾಕೋ ಹೋಗಿದ್ದೀರಾ? ಓಕೆ, ಸೊ ನೀವೇನಾದ್ರೂ ನೀವು ಯೂಸ್ ಮಾಡದಿರೋ ಐಟಮ್ ಇತ್ತು ಅಂತಂದರೆ ಸೊ ಅದನ್ನು ಕೂಡ ಇಲ್ಲಿ ಇಟ್ಕೋಬೋದು. ಸೊ ಈಗ ಟೆರೆಸ್ಗೆ ಹೋಗೋಣ. ಸೊ ಟೆರೆಸಲ್ಲಿ ನೋಡ್ಬೋದು ತುಂಬ ದೊಡ್ಡದಾಗಿದೆ. ಆ್ಯಂಡ್ ನೀವೇನಾದ್ರೂ ವಾಷಿಂಗ್ ಮಿಷಿನ್ ಮಡಿಕೊಳ್ತೀರಿ ಅಂತಂದರೆ ವಾಷಿಂಗ್ ಮಿಷಿನ್ಗೂ ಕೂಡ ಸೊ ಒಂದು ಜಾಗನ ಕೊಟ್ಟಿದ್ದಾರೆ, ಪ್ಲಗ್ ಪಾಯಿಂಟ್ ಇದೆ. ಸೊ ವಾಷಿಂಗ್ ಮಿಷಿನ್ ಇಟ್ಕೊಳ್ತೀವಿ ಅಂತಂದರೆ ಸೊ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೊ ನೈಟ್ ಹೊತ್ತೇನೋ ಒಂದು ಚೇರ್ ಹಾಕತ್ತೀವಿ ಅಂದರೆ ಚಿಲ್ಲು ಕೂಡ ಮಾಡ್ಬೋದು ಈವ್ನಿಂಗ್ ಟೈಮಲ್ಲಿ ಕೂತ್ಕೊಂಡು. ಸೊ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಮನೆಗಳು ನೋಡ್ತಾ ಇರ್ಬೋದು. ಸರ್ ಈಗ ಆ ಬಿಲ್ಡಿಂಗ್ಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಸ್ಕ್ವೇರ್ ಫೀಟ್ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ ಅಲ್ವಾ? 150 ಸ್ಕ್ವೇರ್ ಫೀಟ್ ಜಾಸ್ತಿ ಇದೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಈ ಬಿಲ್ಡಿಂಗ್ಗೆ? ಸರ್ ಇದು 1,05,00,000. ಸ್ಲೈಟ್ಲಿ ನೆಗೆಷಬಲ್ ಇದೆಯಾ? ಲೈಟ್ಲಿ ನೆಗೋಷಿಯಬಲ್ ಸರ್. ಲೋನು ಅಂತ ಬಂದರೆ? ಲೋನು ಅಂತ ಬಂದರೆ ನಿಮಗೆ LIC ಕ್ಯಾಂಪೇನ್ 2ರಲ್ಲೂ ಇದೆ. ಅದು ಬಿಟ್ಟು ಬೇರೆ ಬ್ಯಾಂಕ್ ಬೇಕಂದ್ರೂ ಆಗುತ್ತೆ. ಸೊ ಆಯ್ಕೊಳ್ಳೆ, ಫೈನಲಿ ಸೊ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾವುದಾದ್ರು ಇನ್ಫಾರ್ಮೇಷನ್ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಓನರ್ನೇ ಮಾತಾಡಿಸುವಂಥ ಪ್ರಯತ್ನ ಡೈರೆಕ್ಟಾಗಿ ಮಾಡಿದ್ದೀನಿ. ಆ್ಯಂಡ್ ಆದಷ್ಟು ಓನರ್ಗಳೇ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊಂದು ತಾಳ್ಮೆಯಿಂದ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ. ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಒಂದು 4ರಿಂದ 5 ಬಿಲ್ಡಿಂಗು ಆಲ್ಮೋಸ್ಟ್ 95 ಲ್ಯಾಕಲ್ಲೇ ಇತ್ತು ಅಂತಂದರೆ 95 ಲಕ್ಷ ಗಂಟೆ ಇತ್ತು. 95 ಲಕ್ಷದಲ್ಲೂ ಕೂಡ ನೆಗೆಷಬಲ್ ಅಂತಲೂ ಕೂಡ ಹೇಳಿದ್ದಾರೆ, ಸ್ಲೈಟ್ಲಿ ನೆಗೆಷಬಲ್ ಅಂತ. ಆಮೇಲೆ ಜಾಸ್ತಿ ಎಲ್ಲ ಕೇಳಕ್ಕೆ ಹೋಗ್ಬಿಡಿ. ಸರ್ ಇವಾಗ ಲೋನು ಅಂತ ಬರೋದಾದರೆ ಸೊ ಯಾವ ಥರ ಮಾಡ್ಕೊಡ್ತೀರಾ? ಸರ್ ಲೋನು ಅಪ್ ಟು 75% ಲೋನ್ ಅಪ್ರೂವಲ್ ಆಗಿದೆ ಆಲ್ರೆಡಿ. ಇಲ್ಲಿ ಸಾಲ್ಡ್ ಔಟ್ ಆಗಿರೋ ಮನೆಗಳಿಗೆಲ್ಲ ಓಕೆ. LICನಲ್ಲಿ ಮತ್ತು ಟಾಟಾ ಕ್ಯಾಪಿಟಲ್ ಇದೆಲ್ಲ ಲೋನಸ್ ಅವೈಲಬಲ್ ಇದೆ, ಬೇಸ್ಡ್ ಆನ್ ಪ್ರೊಫೈಲ್. ಓಕೆ, ಇವಾಗ ಆಲ್ಮೋಸ್ಟ್ ನಾನು ಮೊದಲೇ ಹೇಳ್ದಂಗೆ ನಾನು ಔಟ್ಸೈಡ್ ಇದ್ದೀನಿ ಅಂತಂದ್ರೆ ನನಗೂ ಕೂಡ ಲೋನ್ ಮಾಡ್ಬೋದು? ಹೌದು ಸರ್, ಮಾಡ್ಕೊಡ್ತೀವಿ. ಓಕೆ, ಒಂದು ಸರ್ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬಿಡಿ ಸರ್ ಹಾಗೆ. ಸರ್ ಇದು ಕಿತ್ತೂಗ್ನೂರು ವಿಲೇಜ್ ಸರ್, ಇದು ಕಿತ್ತೂರು ವಿಲೇಜ್. ಹೌದು. ಸೊ ನಿಯರ್ ಎಷ್ಟು ಕಿಲೋಮೀಟರ್ ಬರ್ಬೋದು? ಮೇಡಿಯಲ್ಲಿ ಫ್ಲೇವರ್ ಇಂದ ನಮಗೆ 1.5 to 2 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಬರುತ್ತೆ ಇದು. ಇನ್ನು ಗಾರ್ಡನ್ ಸಿಟಿ ಕಾಲೇಜು 1.5 ಕಿಲೋಮೀಟರ್ ಅಷ್ಟೇ. ಮೈನ್ ರೋಡ್ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಬಸ್ ಸ್ಟಾಪ್ಸ್ ಎಲ್ಲ ಇದೆ ಇಲ್ಲಿ. ಸೊ ನೋಡಿದ್ರಲ್ಲ, ಸೊ ಈಗ ಸ್ಕ್ರೀನ್ ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ನೂ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟವಾಗಿರೋ ಮನೆ ಒಂದ್ಸಲ ನೋಡಿ. ಆ್ಯಂಡ್ ನಿಮಗೆ ಯಾವ ಮನೆ ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಒಂದು ಒಳ್ಳೆ ಪ್ರೈಸು ಬೆಂಗಳೂರೊಳಗೆ ಒಂದು ಮನೆಗಳನ್ನ ತಗೋಬೇಕು ಅಂತ ಅಂದ್ಕೊಳ್ಳೋ ಒಂದು ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂತಂದರೆ 95 ಲ್ಯಾಕಲ್ಲಿ ಸಿಗ್ತಾ ಇರೋಂಥದ್ದು, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೆಷಬಲ್ ಅಂತ ಕೂಡ ಹೇಳಿದ್ದಾರೆ. ಒಂದೊಂದು ಮನೆ ಒಂದೊಂದು ಥರ ಇದೆ. ಇವಾಗ ಒಂದು 2 ಬಿಲ್ಡಿಂಗು ಒಂದು 95 ಲ್ಯಾಕ್ ಅಂದರೆ 1 CR ಮೇಲೂ ಕೂಡ ಇದೆ. ಸೊ ಅದರಲ್ಲೂ ಕೂಡ ಹೇಳಿರ್ತಲ್ಲಿ ಅಂದರೆ ಸ್ಲೈಟ್ಲಿ ನೆಗೆಷಬಲ್ ಕೂಡ ಮಾಡ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಒಂದ್ಸಲ ವಿಸಿಟ್ ಮಾಡಿ, ಮನೆನ ನೋಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಆಮೇಲೆ ಬೇಕಾದ್ರೆ ತಗೋಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮ್ಯಾಪ್ ಲಿಂಕು. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಸ್ಕ್ರೀನ್ ಮೇಲೂ ಇರುತ್ತೆ, ಆ್ಯಂಡ್ ಇನ್ಕ್ಲೂಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಓಕೆನಾ? ಕರೆಕ್ಟ್ ಅಲ್ವಾ ಸರ್? ಓಕೆ ಸರ್, ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಾ? ಸುಸ್ತಾಗ್ಬಿಟ್ಟವ್ರೆ.